Hi everyone, welcome back to my channel. SSLC 2025 Mathematics, my goal target 81 short revision. ಚಾಪ್ಟರ್ ವೈಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು 4 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಅಂದರೆ ಸೆಷನ್ 4 ಆಗಿದೆ. ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್, ಈ 4 ಚಾಪ್ಟರ್ಸಲ್ಲಿ ಬರೋ ಅಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ನಿಮಗೂ ಒಂದಷ್ಟು ಹೋಮ್ವರ್ಕ್ಸ್ ಕೊಡ್ತಾ ಬರ್ತಾ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಆಲ್ಮೋಸ್ಟ್ ಎಲ್ಲ ರೈಟ್ ಆನ್ಸರ್ಸ್, ಅಂದರೆ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿದೆ ಅಂತ ನಂಗೆ ಗೊತ್ತಾಯಿತು. ಆಲ್ಮೋಸ್ಟ್ ಎಲ್ಲ ನೀವು ಕಮೆಂಟ್ ಮಾಡ್ತಿರೋ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಕೆಲವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ಓಕೆ, ಈಗ ನಾವು ಇವತ್ತು ಹೋಗ್ತಾ ಇರೋವಂಥ ನೆಕ್ಸ್ಟ್ ಲೆಸನ್, ದಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಲೆಸನ್ ಕೂಡ ತುಂಬಾ ವೆಯ್ಟೇಜ್ ಇರೋವಂಥ ಲೆಸನ್ ಇದು. ಆಮೇಲೆ ಇದರಲ್ಲಿ ಸ್ವಲ್ಪ ಕೆಲವೊಂದು ಮಿಸ್ಟೇಕ್ಸ್ ಮಾಡುವಂಥ ಚಾನ್ಸಸ್ ಇರೋದು ಈ ಲೆಸನ್ನಲ್ಲಿ. ಓಕೆ, ಹಾಗಾದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು, ಈ ಲೆಸನಲ್ಲಿ ಏನೇನೆಲ್ಲ ನೆನ್ಪಿಟ್ಕೋಬೇಕು ಅನ್ನೋದಾದ್ರೆ, ಮತ್ತೆ ನೋಡಿ, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೂಡ ಆಲ್ಜಿಬ್ರಾ ಅನ್ನೋ ಥೀಮ್ಗೆ ಸೇರುತ್ತೆ. ಈಗ ಆಲ್ರೆಡಿ ಮತ್ತೆ ಹೇಳಿದ್ದೀನಿ, ಈ 4 ಲೆಸನ್ ಸೇರಿ ನಿಮಗೆ 27 ಮಾರ್ಕ್ಸ್, ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್ ಏನಿದೆ 28 ಮಾರ್ಕ್ಸ್ ಈ ಲೆಸನಲ್ಲೇ ಕವರ್ ಆಗುತ್ತೆ ನೋಡಿ. ಬಟ್ ಈ 4 ಲೆಸನಲ್ಲೇ ನಾವು 27 ತಗೊಳ್ಳೋದು ತುಂಬಾ ಕಷ್ಟ. ಅಂದ್ರೆ ಯಾರು ಸ್ವಲ್ಪ ಮ್ಯಾಥ್ಸ್ ಕಷ್ಟ ಅನಿಸ್ತಾ ಇದೆ ಅಂಥವ್ರಿಗೆ. ಬಟ್ ಡೋಂಟ್ ವರಿ, ಯಾರಿಗೆ ತುಂಬಾನೇ ಕಷ್ಟ ಇದೆ ಮ್ಯಾಥ್ಸ್, ನಮ್ಗೆ ಆಗ್ತಿಲ್ಲ ಅನ್ನೋರು ಕೂಡ ನಾನು ಆಲ್ಮೋಸ್ಟ್ 30 to 35 or 40ವರೆಗೂ ನೀವು ಯಾವ್ಯಾವ ಕ್ವೆಶನ್ಸ್ ನೋಡಿಕೊಂಡ್ರೆ ನೀವು ಪಾಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ, ಚಾಪ್ಟರ್ ವೈಸ್ ಮುಗಿದ ಮೇಲೆ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡೋದಾದ್ರೆ ನೋಡಿ, ಮಾಡೆಲ್ ಪೇಪರಲ್ಲಿ ಒಂದು MCQ, ಒಂದು 2 ಮಾರ್ಕ್ಸ್, ಒಂದು 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದರಲ್ಲಿ MCQ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವೇರಿ ಆಗೋದು ಹೇಗಪ್ಪ ಅಂತಂದ್ರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನ್ಗೂ ಮತ್ತು ಈ ಲೆಸನ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಶಿಯೇಟ್ ಇರುತ್ತೆ. ನೋಡಿ, ಅಲ್ಲಿ 8 ಮಾರ್ಕ್ಸ್ ಕೊಟ್ರೆ ಇಲ್ಲಿ 7 ಮಾರ್ಕ್ಸ್ ಇರುತ್ತೆ, ಅಥವಾ ಅಲ್ಲಿ 6. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಇವೆರಡರಿಂದ 14 ಆಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಮತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ 14 ಮಾರ್ಕ್ಸ್ ಅಂದ್ರೆ ನೋಡಿ, ಅದರಲ್ಲೂ ಮಾಡೆಲ್ ಪೇಪರ್ 1 ಅಲ್ಲಿ ಏನಾಗಿತ್ತು 7 ಮಾರ್ಕ್ಸ್, ಇದರಲ್ಲೂ 7 ಮಾರ್ಕ್ಸ್, 7 + 7 14. ಅದೇ ಮಾಡೆಲ್ ಪೇಪರ್ 2 ಅಲ್ಲಿ 6 ಆಗಿತ್ತು, ಇಲ್ಲಿ 8 ಆಗಿದೆ, ಸೊ 14. ಇಲ್ಲೂ ನೋಡ್ತಾ ಬನ್ನಿ, ಈ 2 ಮಾರ್ಕ್ಸ್ ಇದೆಯಲ್ಲ, ಇದು ಒಂದು ಲೈಕ್ ಇಟ್ ಈಸ್ ಅ ಪಾಸಿಂಗ್ ಕ್ವೆಶನ್. ಇದು ಇಲ್ಲಿ AN ಫಾರ್ಮುಲಾ ಆರ್ SN ಫಾರ್ಮುಲಾ ರಿಲೇಟೆಡ್ ಆಗಿ ಕೊಡ್ತಾರೆ. ಆಮೇಲೆ ಈ ವಿಡಿಯೋದಲ್ಲಿ ನಾನು ಈ 4 ಮಾರ್ಕ್ಸ್ನ ನಾನು ಡಿಸ್ಕಸ್ ಮಾಡ್ತಿಲ್ಲ, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ. ಹಾಗಾಗಿ ಇದನ್ನ ನಾನು ಅಪ್ಲಿಕೇಶನ್ ಟೈಪ್ ಅಂತ ತಗೊಂಡಿದ್ದೀನಿ. ಈ ಕ್ವೆಶನ್ ಇದೆಯಲ್ಲ, ಇದನ್ನ ಅಪ್ಲಿಕೇಶನ್ ಟೈಪ್ ಅನ್ನೋ ತಗೊಂಡು ನಾನು ಈ ಚಾಪ್ಟರ್ ವೈಸ್ ಆದ್ಮೇಲೆ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಆಮೇಲೆ ಎಲ್ಲಾ ಲೆಸನ್ನು ಬರಲ್ಲ ನೋಡಿ. ಇವಾಗ ನಾನು ಏನ್ ಮಾಡ್ತಿದ್ದೀನಿ, ಪ್ರತಿಯೊಂದು 14 ಲೆಸನ್ಸ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಚಾಪ್ಟರ್ ವೈಸ್. ಆ 14 ಲೆಸನ್ದು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಂಪಾರ್ಟೆಂಟ್ ಕ್ವೆಶನ್ ಮಾತ್ರ. ನೆಕ್ಸ್ಟು ಈ ಅಪ್ಲಿಕೇಶನ್ ಟೈಪ್ ಕ್ವೆಶನ್ ಟೈಪ್ ಅಂತ ಆ ಲೆಸನ್ಸ್ಗೆ ಹೋದಾಗ ಎಲ್ಲ ಲೆಸನ್ಸು ಬರಲ್ಲ ನಿಮಗೆ. ಪರ್ಟಿಕ್ಯುಲರ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇಂದ ವರ್ಬಲ್ ಕ್ವೆಶನ್ ಅದನ್ನ ಡಿಸ್ಕಸ್ ಮಾಡ್ತೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಟ್ರಿಗ್ನೋಮೆಟ್ರಿ ಪ್ರೂವಿಂಗ್, ಈ ಥರದ್ದೆಲ್ಲ ನಿಮಗೆ ಈ ಅಪ್ಲಿಕೇಶನ್ ಟೈಪಲ್ಲಿ ಬರುತ್ತೆ. ಸೊ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋಂಥದ್ದು ಆಲ್ಮೋಸ್ಟ್ ಒಂದು 4 to 5 ಮಾರ್ಕ್ಸ್ ಕವರ್ ಆಗೋ ಥರ, 4 ಮಾರ್ಕ್ಸ್ ಕವರ್ ಆಗುತ್ತೆ ಈ ವಿಡಿಯೋದಲ್ಲಿ. ನಿಮಗೆ ಇಷ್ಟನ್ನು ನೋಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸು ಖಂಡಿತ ಕವರ್ ಆಗುತ್ತೆ. ಇನ್ನು ರಿಮೈನಿಂಗ್ 4 ಮಾರ್ಕ್ಸ್ ಏನಿದೆ ನಿಮಗೆ 4 ಮಾರ್ಕ್ ಕ್ವೆಶನ್ ಅಲ್ಲಿ ಬರುವಂಥ ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ನ ಅಪ್ಲಿಕೇಶನ್ ಟೈಪ್ ಸೆಷನ್ ಮಾಡಬೇಕಾದ್ರೆ ನಾನಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಬಿಕಾಸ್ ಈ ಒಂದೇ, ಯಾಕಂದ್ರೆ ಈ ಅಪ್ಲಿಕೇಶನ್ ಟೈಪಲ್ಲಿ ವೆರೈಟಿ ಆಫ್ ಕ್ವೆಶನ್ಸ್ ಬರುತ್ತೆ. ಸಮ್ ಆಫ್ ಬರುತ್ತೆ, nth ಟರ್ಮ್ ಬರುತ್ತೆ, ಆಮೇಲೆ ಅಲ್ಲಿ ನಮ್ಗೇನು ಬರುತ್ತೆ ಟರ್ಮ್ಸ್, ನಂಬರ್ ಆಫ್ ಟರ್ಮ್ಸ್ ರಿಲೇಟೆಡ್ ಆಗಿ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಬರೋದ್ರಿಂದ ಅಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ತಗೊಂಡು ಹೇಳ್ಕೊಡ್ತೀನಿ. ಓಕೆ, ಇವತ್ತಿನ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇವತ್ತು ನಾನು ಹೇಳ್ಕೊಡೋದನ್ನ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ 4 ಮಾರ್ಕ್ಸ್ ಅಂತೂ ಇಲ್ಲಿ ಕವರ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. So before going to this question, you have to know the definition of arithmetic progression. ಏನು arithmetic progression ಅಂತಂದ್ರೆ, ಆಸ್ ಪರ್ ಯುವರ್ ಟೆಕ್ಸ್ಟ್ ಬುಕ್, ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ನೋಡೋದಾದ್ರೆ, ವಾಟ್ ಇಸ್ arithmetic progression ಅಂತಂದ್ರೆ, ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಅಂತೀವಿ. It is a list of numbers in which each term is obtained
ಬೈ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸ್ಪೆಕ್ಟ್ ದಿ ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ. ಅಥವಾ ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಟರ್ಮ್ ಆಫ್ ಪ್ರೋಗ್ರೆಷನ್ ಇಸ್ ಸೇಮ್ ದೆನ್ ದ ಪ್ರೋಗ್ರೆಷನ್ ಇಸ್ ಸೆಟ್ ಟು ಬಿ ಅರ್ಥಮೆಟಿಕ್. ಅಂದ್ರೆ ನಾವೇನು ತಗೊಳ್ತೀವಿ ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ಈಚ್ ಅಂಡ್ ಎವ್ರಿ ಟರ್ಮ್ ಸೇಮ್ ಬಂದ್ರೆ ವಿ ಕಾಲ್ ಇಟ್ ಅಸ್ ಸಿಂಪಲ್ ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ನಮ್ಗೇನು ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ಅವುಗಳ ಮಧ್ಯ ಮೀನ್ಸ್ ಇನ್ ಬಿಟ್ವೀನ್ ದೆಮ್ ನಾನೇನು ಡಿಫರೆನ್ಸ್ ತಗೊಂಡ್ರೆ ಸಬ್ಟ್ರಾಕ್ಟ್ ಮಾಡಿದಾಗ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಲ್ಲೂ ನನಗೆ ಸೇಮ್ ಬಂದ್ರೆ ವಿ ಸೇ ದಟ್ ಇಟ್ ಇಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಬಟ್ ಕೆಲವೊಂದ್ಸರಿ ನಿಮಗೆ ಡಿಫೈನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ 1 ಮಾರ್ಕ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದ್ರೆ ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಇಸ್ ಒಬ್ಟೈನ್ಡ್ ಬೈ ಆಡಿಂಗ್ ಅ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್. ಈಗ ಫಾರ್ ಎಕ್ಸಾಂಪಲ್ 1 ಅಂತಿದೆ. ಓಕೆ, 1 ಆದ್ಮೇಲೆ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ 3 5 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಇದೇನಾಯ್ತು, ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್. ನೋಡಿ, ನಂಬರ್ಸ್ನ ಬರ್ಕೊಂಡು ಹೋಗುವಂಥದ್ದು in which each term is obtained by adding a fixed number to the, for example like 3 ಬೇಕು ಅಂದ್ರೆ ನಾನು ಇದಕ್ಕೆ +2 ಆ್ಯಡ್ ಮಾಡಿದ್ರೆ ಮಾತ್ರ ನನಗೆ 3 ಬರುತ್ತೆ. ನೆಕ್ಸ್ಟ್ ಇದಕ್ಕೆ +2 ಆ್ಯಡ್ ಮಾಡಿದ್ರೆ ಮಾತ್ರ 5 ಬರುತ್ತೆ. ಕರೆಕ್ಟಾ? ಬಟ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂತ. ಫಸ್ಟ್ ಟರ್ಮ್ ಬರೋದಕ್ಕೆ ನಾವು ಯಾವುದನ್ನು ಆ್ಯಡ್ ಮಾಡಲ್ಲ. ಫಸ್ಟ್ ಟರ್ಮ್ ಆದ್ಮೇಲೆ ನೆಕ್ಸ್ಟ್ ಟರ್ಮ್ಸ್ ಬರುತ್ತಲ್ಲ, ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ, ಇದನ್ನ ನಾವೇನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಏನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು, that we call it as a common difference and we are going to represent it by t, and first term we are going to represent it by a. Clear ಆಯ್ತು ಅನ್ಕೊಳ್ತೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್, ಇದನ್ನೆಲ್ಲ ಟರ್ಮ್ಸ್ ಅಂತ ಕರಿತೀವಿ ನೋಡಿ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ಸ್ ಅಂತೀವಿ. ಇನ್ ವಿಚ್ ಈಚ್ ಟರ್ಮ್ ಇಸ್ ಒಬ್ಟೈನ್ಡ್ ಬೈ ಆಡಿಂಗ್ ಅ ಫಿಕ್ಸ್ಡ್ ನಂಬರ್. ನೋಡಿ, +2 ಫಿಕ್ಸ್ಡ್ ಟು ಅ ಪ್ರಿಸೀಡಿಂಗ್ ಟರ್ಮ್. ಯಾವುದಕ್ಕೆ ಆ್ಯಡ್ ಮಾಡ್ತೀವಿ ನಾವು? ಇವಾಗ 3 ಬರಬೇಕು ಅಂದರೆ 1ಗೆ ಆ್ಯಡ್ ಮಾಡ್ತೀನಿ. ಪ್ರಿಸೀಡಿಂಗ್ ಅಂದರೆ ಅದರ ಮುಂಚಿನ ಸಂಖ್ಯೆ, ಅಂದರೆ ಮುಂಚಿನ ನಂಬರ್ ಅಂತ ಹೇಳಿ. ಆ 5ಗಿಂತ ಮುಂಚೆ 3ಗೆ ನಾನು ಆ್ಯಡ್ ಮಾಡಿದಾಗ ಯು ಗೋಯಿಂಗ್ ಟು ಗೆಟ್ ಇಟ್ 5. ಸೊ ಎಕ್ಸೆಪ್ಟ್ ಫಸ್ಟ್ ಟರ್ಮ್, ಈ ಫಸ್ಟ್ ಟರ್ಮ್ ಬರೋದಕ್ಕೆ ಮಾತ್ರ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಕ್ಲಿಯರ್ ಆಯಿತು ಅನ್ಕೊಳ್ತೀನಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ. ಈಗ ಇಲ್ಲೇ ನೋಡ್ತಾ ಬರೋಣ. ಸಿ ಹಿಯರ್, ಈಗ ನಾನು ಪ್ರಿಸೀಡಿಂಗ್ ಟರ್ಮ್ ನೋಡ್ತಾ ಬರ್ತೀನಿ. 4 - 2 ಎಷ್ಟಿದೆ? 2 ಇದೆ. 8 - 4 ಎಷ್ಟಿದೆ? 4 ಇದೆ. 16 - 8 ಎಷ್ಟಿದೆ? 8. ಈಸ್ ಯು ಆರ್ ಹ್ಯಾವಿಂಗ್ ಕಾಮನ್ ಡಿಫ್ರೆನ್ಸ್ ಇನ್ ದಿಸ್? ಇಲ್ಲ, ನನಗೆ ಕಾಮನ್ ಆಗಿರ್ಬೇಕು. 2 ಇದೆ, 4 ಇದೆ, 8 ಇದೆ, ಕಾಮನ್ ಡಿಫ್ರೆನ್ಸ್ ಇಲ್ಲ. ಸೊ ಐ ಆಮ್ ನಾಟ್ ಕನ್ಸಿಡರಿಂಗ್ ದಿಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಬನ್ನಿ. 2, 5/2, 3, 7/2 ಈ ಥರ ಇದೆ. ಇಲ್ಲಿ ನಾನು ನೋಡೋದಾದ್ರೆ ಎಸ್, ಆಸ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಇಟ್. ಈಗ ನಾನು ಏನು ಮಾಡ್ತೀನಿ, 5/2 - 2. 5/2 - 2 ಅಂದರೆ ನೋಡಿ, ಎಲ್ ಸಿ ಎಮ್ ಏನಾಗುತ್ತೆ? 2 ಆಗುತ್ತೆ. ಇಲ್ಲೇ ನೋಡಿ, ಯು ಕ್ಯಾನ್ ಮಲ್ಟಿಪ್ಲೈ ಅಲ್ವಾ. 2 2s are 4. 5 - 4 ಇಟ್ ಇಸ್ 1/2. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. 3 - 5/2. ಅಗೇನ್ ಇಲ್ಲಿ ಮಲ್ಟಿಪ್ಲೈ ಮಾಡಿ. 2 3s are 6. 6 - 5 1/2. ಓಕೆ, ಈಗ ಏನಾಗ್ತದೆ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬರ್ತಿದೆ. ಇಲ್ಲೂ 1/2 ಅಗೇನ್ ಇಲ್ಲಿ ಕೂಡ ಮಾಡ್ಬೋದು. 7/2 - 3 ಅಗೇನ್ 2 3s are 6. 7 - 6/2 ಇಟ್ ಇಸ್ 1/2. ಎಸ್, ಇಲ್ಲಿ ನಮಗೆ ಪ್ರತಿಯೊಂದು 1/2 ಬರ್ತಿದೆ. ಸೊ ಬಿ ಹಾಗಾದ್ರೆ ಕರೆಕ್ಟ್ ಆನ್ಸರ್. ಬಿಫೋರ್ ಗೋಯಿಂಗ್ ಟು ದಟ್ ಲೆಟ್ ಅಸ್ ಚೆಕ್ ಅದರ್ ಆಲ್ಸೋ. ಇಲ್ಲಿ ನೋಡ್ಕೊಳ್ಳಿ. 3 - 1 2, 9 - 3 6, 27 ನೋಡಿ. 27 ಮೈನಸ್ ಇಟ್ ಇಸ್ 18. ಇಲ್ಲೇನಾಗ್ತಿದೆ, ಇಲ್ಲಿ ಕೂಡ ಏನಾಗ್ತಿದೆ, ವೇರಿ ಆಗ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಎನ್ ಎ ಪಿ. ಅಗೇನ್ 3 - 1 2, 4 - 3 1, 6 - 4 2 ವೇರಿ ಆಗ್ತಿದೆ. ಸೊ ಕಾಮನ್ ಆಗಿರೋದು ಯಾವುದು? 1/2 1/2 1/2. ಕ್ಲಿಯರ್? ಈ ಥರ ನಿಮಗೆ ಇದೆಲ್ಲ ಬೇಸಿಕ್ಸ್. ಇದು ಫ್ರ್ಯಾಕ್ಷನ್ಸ್ನ ಸಬ್ಟ್ರಾಕ್ಟ್ ಮಾಡುವಂಥದ್ದು. ಸೊ ಬಿ ಕೇರ್ಫುಲ್ ಅಷ್ಟೇ. ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇಫ್ ಎ ಬಿ ಸಿ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ಅಂತ ಕೊಟ್ಟಿದ್ದಾರೆ. ದೆನ್ ಬಿ - ಎ ಡಿವೈಡೆಡ್ ಬೈ ಸಿ - ಬಿ ಈಸ್ ಅಂತೇಳಿ ಕೊಟ್ಟಿದ್ದಾರೆ. ವಾಟ್ ಹ್ಯಾಪನ್ಸ್? ಏನಾಗಿರುತ್ತೆ ಅಂತಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಬನ್ನಿ. ಸೊ ಇಲ್ಲಿ ನೋಡಿ, ಅದಾಗಲೇ ತೊಗೊಂಡಿದ್ದು ನೋಡಿ. 1, 3, 5, 7 ಅಂತ ತೊಗೊಳ್ತಿದ್ದೀನಿ. ಸೊ ದಿಸ್ ಇಸ್ ಎ ಬಿ ಸಿ ಅಂತಾನೆ ತೊಗೊಳ್ಳೋಣ. ಮೂರೇ ತೊಗೊಳ್ಳೋಣ. ಇಫ್ ಐ ಕನ್ಸಿಡರ್ ಬಿ - ಎ ಇಟ್ ಇಸ್ 2, ಸಿ - ಬಿ ಇಟ್ ಇಸ್ 2. 2 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 1. ಹಾಗಾದರೆ ಇಲ್ಲಿ ನಾನು ಯಾವುದಾದ್ರೂ 2 ಡಿಫ್ರೆನ್ಸ್ ಬಿಟ್ವೀನ್ 2 ಟರ್ಮ್ಸ್ ತಗೊಂಡೆ, ಇಫ್ ದೇ ಆರ್ ಸೇಮ್ ಅಲ್ವಾ, ಸೇಮ್ ಬರುತ್ತೆ. ದೇ ಆರ್ ಇನ್ ಎ ಪಿ ಅಂತ. ಈಗ ಆಲ್ರೆಡಿ ಇಲ್ಲಿ ನೋಡಿ ಕ್ವೆಶನ್ ಹೇಳ್ಬಿಟ್ಟಿದ್ದಾರೆ, ದೇ ಆರ್ ಇನ್ ಎ ಪಿ.
ಎ ಪಿಲಿ ಇದೆ ಅಂದಮೇಲೆ ದರ್ ಕಾಮನ್ ಡಿಫ್ರೆನ್ಸ್ ಇಸ್ ಸೇಮ್. ಹಾಗಾದಾಗ ಇಫ್ ಯು ಆರ್ ಡಿವೈಡಿಂಗ್ ಟೂ ಟರ್ಮ್ಸ್, ಈಗ ನಾನು ಇವೆರಡು ಬಿ ಮೈನಸ್ ಸಿ, ದಿಸ್ ಇಸ್ ಬಿ ಮೈನಸ್ ಎ, this is c minus b, correct? So the common difference are same. If you are dividing each other, then always the value will be 1. Clarity siktu ankoltini question. Yes. Coming to next one, 3 by 2 comma 1 by 2 minus 1 by 2 minus 3 by 2 so on. The common difference of AP ನೋಡಿ ಇಲ್ಲಿ ನಾನು ಏನು ಮಾಡ್ತೀನಿ, ಐ ಆಮ್ ಕನ್ಸಿಡರ್ A1 A2 A3 A4 ಅಂತ ತಗೊಳ್ತೀವಿ. ಓಕೆ, ಕಾಮನ್ ಡಿಫ್ರೆನ್ಸ್ ಅಂದರೆ A2 ಮೈನಸ್ A1 ಅಂತ ತಗೊಂಬಿಡಿ. A2 ಮೈನಸ್ A1, ದಿಸ್ ಇಸ್ ಇದರಿಂದ ಇದಕ್ಕೆ ಯಾವಾಗಲೂ ನೋಡಿ ದ ಸೆಕೆಂಡ್ ಟರ್ಮ್ನ ಫಸ್ಟ್ ಟರ್ಮ್ ಪ್ರಿಸೀಡಿಂಗ್ ಟರ್ಮ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಹಿಯರ್ ಐ ಆಮ್ ಟೇಕಿಂಗ್ 1 by 2 minus 3. ವಾಟ್ ಇಸ್ 1 by 2 minus 3 by 2? LCM ತಗೊಂಡಾಗ ಯು ಆರ್ ಗೆಟಿಂಗ್ minus 2 by 2. ಎಸ್, ಇಲ್ಲೇನಾಗ್ತದೆ, ಹಿಯರ್ ಇಫ್ ಐ ಕನ್ಸಿಡರ್ ದಿಸ್ ಒನ್ ಏನು ಬರುತ್ತೆ ನಿಮಗೆ, ಇಟ್ ಇಸ್ minus 2 by 2, ಕರೆಕ್ಟ್? ಏನಾಯಿತು, 1 minus 3, ಇಟ್ ಇಸ್ minus 2 by 2, ಇಟ್ ಇಸ್ minus 1. ಬೇಕಾದ್ರೆ ಚೆಕ್ ಮಾಡೋಣ, ಇನ್ನೊಂದು ತಗೊಳ್ಳೋಣ ನೋಡಿ. ಇನ್ನೇನು ಬರುತ್ತೆ, -1 by 2 minus 1 by 2. ನೋಡಿ ಇವೆರಡನ್ನು ತಗೊಂಡಾಗ A3 minus A2 ಚೆಕ್ ಮಾಡಿದ್ರು ಅದೇ ಬರುತ್ತೆ. ಇಲ್ಲಿ ನೋಡಿ LCM will be 2, -1 minus 1 minus 2 minus 2 by 2, you are going to consider -1. So option A. Clear? Next, 2, 5, 8 so on. The nth term of this AP is, ಈಗ ನಿಮ್ಗೆ ಇಲ್ಲಿ ಎರಡು ಬರುತ್ತೆ, ಸಮ್ ಆಫ್ nth ಟರ್ಮ್ಸ್, nth ಟರ್ಮ್ ಅಂತ ಹೇಳಿ ಎರಡು ಬರುತ್ತೆ. ಸೊ nth ಟರ್ಮ್ ಅಂದಾಗ ವಿ ಹ್ಯಾವ್ ಅ ಫಾರ್ಮುಲಾ nth ಟರ್ಮ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನೆ, ಥರ್ಡ್ ಟರ್ಮ್ ಕೊಟ್ಟಿದ್ದಾನೆ. 10th ಟರ್ಮ್ ಏನು ಬರ್ಬೋದು, 12th ಟರ್ಮ್ ಏನು ಬರ್ಬೋದು, 7th ಟರ್ಮ್ ಏನು ಬರ್ಬೋದು, ಈ ಥರ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಅಲ್ಲಿ ಆ ಪೊಸಿಷನ್ ಅಲ್ಲಿ ಯಾವುದು ಬರುತ್ತೆ ಅಂತ ಕೇಳ್ತೀವಲ್ಲ, ದಟ್ ವಿ ಕಾಲ್ ಇಟ್ as nth ಟರ್ಮ್ ಆಫ್ ಅನ್ AP. ಇದಕ್ಕೆ ಒಂದು ಫಾರ್ಮುಲಾ ಇದೆ, an, ದಿಸ್ ಇಸ್ nth ಟರ್ಮ್, a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ನೆನ್ಪಿಟ್ಕೋಬೇಕು ನೀವು, ಯಾಕಂದ್ರೆ 2 ಮಾರ್ಕ್ಸ್ ಅಲ್ಲೂ ಕೇಳುವಂತ ಚಾನ್ಸಸ್ ಇದೆ. a ಪ್ಲಸ್ n ಮೈನಸ್ 1 ಇಂಟು ಡಿ. ಎ ಅಂದ್ರೆ ಏನು, ಫಸ್ಟ್ ಟರ್ಮ್. ಎನ್ ಅಂದರೆ ಅವ್ರ ಪರ್ಟಿಕ್ಯುಲರ್ ಪ್ಲೇಸ್ ಕೇಳ್ತಾರಲ್ವ, 7th ಟರ್ಮ್ ಅಂದರೆ 7 ತಗೊಳ್ತೀರಾ, 10th ಟರ್ಮ್ ಅಂದರೆ 10 ತಗೊಳ್ತೀರಿ, ಈ ಥರ. ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ಈಗ ಅವ್ರು ಕೇಳ್ತಾ ಇರೋದು ಜನರಲ್ ಆಗಿ ಕೇಳ್ತಿದ್ದಾರೆ, nth ಟರ್ಮ್ ಏನಾಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ದಿಸ್ ಒನ್, ವಾಟ್ ಇಸ್ ಎ ಫಸ್ಟ್ ಟರ್ಮ್ ಏನು, 2. ಸೊ ವಿ ಡೋಂಟ್ ನೋ ಎನ್ ಹಂಗೆ ಇಟ್ಕೊಳ್ಳೋಣ. ಡಿ ಏನಾಗುತ್ತೆ, 5 minus 2, ಇಟ್ ಇಸ್ 3. ಸೊ ಲೆಟ್ ಅಸ್ ಮಲ್ಟಿಪ್ಲೈ 2 plus 3 into n, 3n. 3 into -1 -3. ಸೊ 3n ಇದೆ, ಇಲ್ಲೇ ನೋಡಿ 2 minus 3, ಇಟ್ ಇಸ್ -1. 3n minus 1, ಇಟ್ ಇಸ್ ಆಪ್ಷನ್ ಬಿ. ಬೇಕಾದ್ರೆ ಇಲ್ಲಿ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನೋಡಿ. ಬೇಕಾದ್ರೆ ಎನ್ಗೆ ವ್ಯಾಲ್ಯೂಸ್ ಕೊಡ್ತಾ ಬರೋಣ ನೋಡಿ. ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಅಕಸ್ಮಾತ್ ಫಾರ್ಮುಲಾ ನೆನಪಾಗಲಿಲ್ಲ ಅಥವಾ ಇಷ್ಟೆಲ್ಲ ಮಾಡೋ ಬದಲು ಜಸ್ಟ್ ಯು ಗೋ ಫಾರ್, ಈಗ ಇಲ್ಲೇ ನೋಡೋಣ. ಇಫ್ ಐ ಟೇಕ್ 1 ಹಿಯರ್ ಏನಾಗುತ್ತೆ, 3 1s are 3, 3 plus 1 4. ನಂಗೆ ಫಸ್ಟ್ ಟರ್ಮ್ 4 ಇದೆಯಾ, ಇಲ್ಲಿ ನೋಡಿ ಫಸ್ಟ್ ಟರ್ಮ್ 4 ಇದೆಯಾ, ಇಲ್ಲ, ಹಾಗಾದ್ರೆ ಇದಾಗಲ್ಲ. ಅಗೇನ್ ಇಫ್ ಐ ಕಮ್ ಹಿಯರ್ 1 ಕೊಡ್ತೀನಿ, 3 1s are 3, 3 minus 1 2. ಎಸ್, ಫಸ್ಟ್ ಟರ್ಮ್ 2 ಬಂದಿದೆ. ಇಲ್ಲೂ ನೋಡ್ಕೊಂಡು ಬಣ್ಣ. ಇಫ್ ಐ ಗಿವ್ 1 plus 3 4, ಇಲ್ಲ. ಅಗೇನ್ 1 ಕೊಡ್ತೀನಿ, 1 square 1, 3 1s are 3. ಹಾಗಾದ್ರೆ ನೀವು ಇನ್ನೊಂದು ಮೆಥಡಲ್ಲಿ ಇಲ್ಲಿ ಎನ್ ವ್ಯಾಲ್ಯೂ 1 ಕೊಡ್ತಾ ಬನ್ನಿ. ಅವಾಗ ಏನಾಗ್ತಿದೆ, ನನಗೆ 1 ಕೊಟ್ಟಾಗ ಎಲ್ಲಿ ನನಗೆ ಫಸ್ಟ್ ಟರ್ಮ್ 2 ಅನ್ನೋದು ಬರುತ್ತೋ ಕನ್ಸಿಡರ್ ದಟ್ 1. ಓಕೆ, ಇನ್ ಕೆಲವೊಂದ್ಸರಿ ಇನ್ನೂ ಒಂದಿರುತ್ತೆ ನೋಡಿ. ಕೆಲವೊಂದ್ಸರಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಆಯ್ತು, ನಾನು ಇನ್ನೂ ಒಂದು ತಗೊಳ್ತೀನಿ ನೋಡಿ. 2n ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇದರಲ್ಲೇನೆ ಯಾವುದೋ ಒಂದರಲ್ಲಿ 2n ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 3n ಸ್ಕ್ವೇರ್ ಇಲ್ಲ, ಇದರಲ್ಲಿ 2n ಅಂತಿದೆ. ಈಗ ಫಾರ್ ಎಕ್ಸಾಂಪಲ್ 1 ಕೊಡ್ತೀನಿ, 2 1s are 2. ಹಾಗಾದ್ರೆ ನನಗೆ ಆಪ್ಷನ್ ಬಿನೂ ಆಗ್ತಿದೆ, ಆಪ್ಷನ್ ಡಿನೂ ಆಗ್ತಿದೆ. ಹಾಗಾದ್ರೆ ಯಾವ್ದು ತಗೊಳ್ಳೋದು ಅನ್ನೋ ಡೌಟ್ ಬರುತ್ತೆ. ಅವಾಗ ಗೋ ಫಾರ್ ಸೆಕೆಂಡ್ ಟರ್ಮ್, ಎನ್ ಪ್ಲೇಸ್ಗೆ 2 ಹಾಕಿ. ಅವಾಗ ಮತ್ತೆ ನೋಡಿ 3 2s are 6, 6 minus 1 5. ಆದರೆ ಇಲ್ಲ ಆಗಲ್ಲ ನೋಡಿ, 2 2s are 4 ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಫಸ್ಟ್ ಟರ್ಮ್ ನೋಡ್ಕೊಂಡೆ ಡಿಸೈಡ್ ಮಾಡಬೇಡಿ. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಇಲ್ಲಿ ನಮಗೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಏನಾಗಿದೆ,
ಯಾವುದು ಆಗಲ್ಲ, ಸೆಕೆಂಡ್ ಆಪ್ಷನ್ ಒಂದೇ ಇರೋದು, ಇಟ್ ಇಸ್ ಕ್ಲಿಯರ್. ಬಟ್ ಇನ್ ದ ಕೇಸ್ ಆಫ್, ಅದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, 3n² ಜಾಗದಲ್ಲಿ 2n ಕೊಟ್ಬಿಟ್ರು. ಅವಾಗ n ಜಾಗದಲ್ಲಿ ನಾನು 1 ತಗೊಂಡಾಗ ಅಗೇನ್ ಐ ಆಮ್ ಗೆಟಿಂಗ್ 2. ಅವಾಗ ನನಗೆ ಆಪ್ಷನ್ ಬಿನೂ ಆಗ್ತಿದೆ, ಆಪ್ಷನ್ ಡಿನೂ ಆಗ್ತಿದೆ. ಅವಾಗ ಏನು ಮಾಡಿ, ಗೋ ಫಾರ್ ಸೆಕೆಂಡ್ ಟರ್ಮ್, ಅಂದರೆ n ಪ್ಲೇಸಲ್ಲಿ 2 ಹಾಕಿ. ಸೆಕೆಂಡ್ ಟರ್ಮ್ ಅಂದರೆ n ಪ್ಲೇಸಲ್ಲಿ 2 ಹಾಕಿದಾಗ ಎಲ್ಲಿ ನಿಮಗೆ 5 ಬರುತ್ತೋ ಯು ಕ್ಯಾನ್ ಚೆಕ್ ಇಟ್. ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಕಾನ್ಸೆಪ್ಟ್. ಎಸ್. ಕಮಿಂಗ್ ಟು ದ ಫಿಫ್ತ್ ಕ್ವೆಶನ್, ಇಫ್ ದ nth ಟರ್ಮ್ ಆಫ್ ಅನ್ AP is 4n plus 1, then its common difference is ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ ಕ್ವೆಶನ್ಸ್ ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಈಗ ಇದರಲ್ಲಿ nth ಟರ್ಮ್ ಕೇಳಿದ್ರು, ಈಗ ಅವರೇ nth ಟರ್ಮ್ ಕೊಟ್ಬಿಟ್ಟಿದ್ದಾರೆ, ಏನಂತ, an is equal to 4n plus 1 ಅಂತ ಹೇಳಿ. ಈಗ ನಮಗೆ ಕಾಮನ್ ಡಿಫ್ರೆನ್ಸ್ ಕೇಳ್ತಿದ್ದಾರೆ ಅಂದರೆ ನಮ್ಗೆ ಏನು ಬೇಕು, a2 minus a1 ಬೇಕು. ಹಾಗಾದರೆ ನೀವು ಇಲ್ಲಿ n ಜಾಗದಲ್ಲಿ 2 ಕೊಡಿ, 1 ಕೊಡಿ. ಫಸ್ಟ್ ಯು ಫೈಂಡ್ ಔಟ್ a2. ಈಗ a2 ಫೈಂಡ್ ಔಟ್ ಮಾಡ್ತೀನಿ ಅಂದರೆ 4 into 2 plus 1, 4 2s are 8, 8 plus 1 9 ಬಂತು. ಅದೇ ಥರ a1 ಫೈಂಡ್ ಔಟ್ ಮಾಡ್ತೀನಿ, 4 into 1 plus 1, 4 1s are 4, 4 plus 1 it is 5. ಈಗ ಇವೆರಡನ್ನು ಮೈನಸ್ ಮಾಡಿದ್ರೆ 9 minus 5 ಐ ಆಮ್ ಗೆಟಿಂಗ್ 4, ವಿಚ್ ಇಸ್ ಆಪ್ಷನ್ ದಿಸ್ ಒನ್. ಕ್ಲಿಯರ್ ಆಯ್ತಾ? ಆಪ್ಷನ್ ಎ 4 ಬರ್ತಿದೆ. ಈ ಥರ ಅಂದರೆ a2 minus a1 ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಡಿ. ಮ್ಯಾಮ್ a2 minus a1 ಮಾಡಬೇಕಾ? ಏನಿಲ್ಲ, a3 minus a2 ಅಂದರೆ ದ ನಂಬರ್ ಸಬ್ಟ್ರಾಕ್ಟೆಡ್ ವಿತ್ ಇಟ್ಸ್ ಪ್ರೀವಿಯಸ್ ಟರ್ಮ್. ಒಂದು ಯಾವುದೋ ನೀವು ಒಂದು ಪರ್ಟಿಕ್ಯುಲರ್ ಟರ್ಮ್ ತಗೊಂಡು ಅದ್ರ ಪ್ರೀವಿಯಸ್ ಟರ್ಮ್ ಜೊತೆ ಮೈನಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಡಿ. ಬಟ್ ಜನರಲ್ ಆಗಿ ಯಾವ್ಯಾವುದೋ ತಗೊಳ್ಳೋದು ಬೇಡ ಅಂತೇಳಿ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲೇ ನಾವು ನೋಡಿದಾಗ a2 minus a1 ಅಂತೇಳಿ ತಗೊಳ್ಬೋದು. Coming to the next question, in an arithmetic progression, if an is equal to 3 plus 4n, then the value of a3 ಅಂದ್ರೇನು, n ಜಾಗದಲ್ಲಿ 3 ತಗೊಳ್ಳಿ ಅಂತ. an ಅಂತಂದ್ರೆ n ಅಂತ, a3 ಅಂದ್ರೆ in the place of n you take 3 ಅಂತ. ಸೊ 3 ನೋಡ್ಕೊಳ್ಳಿ, ಇಲ್ಲೇ ನೋಡಿ 4 3s are 12, 12 plus 3 it is 15, ಆಪ್ಷನ್ ಎ. ಕ್ಲಿಯರ್ ಆಯ್ತಾ? ಈಗ an ಕೊಟ್ಟಿದ್ದಾರೆ nth ಟರ್ಮ್ ಫಾರ್ಮುಲಾ, ನನಗಿಲ್ಲಿ a3 ಕೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಇನ್ ದ ಪ್ಲೇಸ್ ಆಫ್ n ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 3. 4 3s are 12, 12 plus 3 it is 15. Clear? Yeah, I'm going for next question. In an arithmetic progression, Sn equals 4n minus n square, then its second term is, yes, ಇದನ್ನು ಒಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಎಸ್, ಇಲ್ಲಿ Sn ಅಂದ್ರೆ ಏನು, ಸಮ್ ಆಫ್ ಟರ್ಮ್ಸ್ ಅಂತ. ಈಗ ನಾನು ನಿಮಗೆ an ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ನಾನು ಯಾವುದೋ ಒಂದು, ಈಗ ನಾನು ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಈಗ ನಾನು ಇನ್ನೊಂದು ತೊಗೊಳ್ತೀನಿ ನೋಡಿ, 1, 5, 9 so on ಅಂತ ಇದೆ. ಇವಾಗ ಒಂದು AP ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಇವಾಗ ಇದನ್ನ ಫಸ್ಟ್ ಟರ್ಮ್ ಅಂತ ಕರಿತೀನಿ, a1, a2, a3 ಅಂತ ಹೇಳ್ತಾ ಇದ್ದೀನಿ. ನಾನು ಇವಾಗ ಇದರಲ್ಲಿ ಫೋರ್ತ್ ಟರ್ಮ್ ಏನು, ವಾಟ್ ಇಸ್ ದ ಫೋರ್ತ್ ಟರ್ಮ್ ಆರ್ 10th ಟರ್ಮ್ ಅಂದಾಗ an ಅದು. ನಾನು ಯಾವುದೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳ್ತೀನಲ್ಲ, ಅದು an. ಇದರಲ್ಲಿ ಸಮ್ ಆಫ್, ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಆಫ್ 2 ಟರ್ಮ್ಸ್. ಈಗ ನಾನು ಸಮ್ ಆಫ್ 2 ಟರ್ಮ್ಸ್ ಅಂದರೆ S2 ಅಂತ ಹೇಳ್ತೀನಿ. ಇದರಲ್ಲಿ ನೋಡಿ anಗೂ Snಗೂ ವ್ಯತ್ಯಾಸ ತಿಳ್ಕೊಂಡ್ಬಿಡಿ. ಇದು nth ಟರ್ಮ್, ಯಾವ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಹೇಳಿ. Sn ಅಂದರೆ ಸಮ್ ಮಾಡೋದು, ನಾನು ಎಲ್ಲಿಂದ ಎಲ್ಲಿಗೆ ತಗೊಳ್ತಾ ಇದ್ದೀನಿ ಅಷ್ಟು ನಂಬರ್ಸ್ನ ಆ್ಯಡ್ ಮಾಡೋದು ಆ ಸೀಕ್ವೆನ್ಸಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನಾನು S2 ತಗೊಂಡಿದ್ದೀನಿ ಅಂತಂದರೆ ಇಟ್ ಈಸ್ ಅ ಸಮ್ ಆಫ್ 2 ನಂಬರ್ಸ್, ಫಸ್ಟ್ 2 ನಂಬರ್ಸ್ ಅಂದ್ರೆ ಏನು, a1 ಪ್ಲಸ್ a2. ಅಂದರೆ ಇವೆರಡನ್ನು ಆ್ಯಡ್ ಮಾಡಿದಾಗ ನಂಗೆ ಬರುತ್ತಲ್ಲ, ದಟ್ ವಿಲ್ ಬಿ ದಿ ಸಮ್. ಅದೇ ಥರ S5 ಅಂದರೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಪ್ಲಸ್ a5, ಫಸ್ಟಿಂದ 5th ಟರ್ಮ್ವರೆಗೂ ನಾನು ಆ್ಯಡ್ ಮಾಡಬೇಕು. S10 ಅಂದರೆ 1 ಇಂದ 10 ಟರ್ಮ್ಸ್, a1 ಇಂದ a2 a3 ಅಪ್ ಟು a10 ವರೆಗೂ ಆ್ಯಡ್ ಮಾಡಬೇಕು. ಸಮ್ ಅಂತಂದರೆ ಯು ನೋ ದಟ್. ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಇವಾಗ anಗೂ Snಗೂ. ಓಕೆ, ಈಗ Snಗೂ ಫಾರ್ಮುಲಾ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಇವಾಗ ಇವ್ರು ಕ್ವೆಶನ್ ಕೊಟ್ಟಿರೋ ಬಗ್ಗೆ ಯೋಚನೆ ಮಾಡೋಣ. ಈಗ ನೋಡಿ ಇಲ್ಲೇನಪ್ಪ ಕೇಳ್ತಿದ್ದಾರೆ ಅಂದರೆ ದೆನ್ ಇಟ್ಸ್ ಇನ್ ಅರ್ಥಮೆಟಿಕ್ ಸೆಕೆಂಡ್ ಟರ್ಮ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಟರ್ಮ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಈಗ ನನಗಿಲ್ಲಿ S2 ಇದು ನನಗೆ ಒಂದು ಗೊತ್ತಿದೆ, ಅಂದರೆ ಸಮ್ ಆಫ್ 2 ಟರ್ಮ್ಸ್ ಅಂದರೆ a1 ಪ್ಲಸ್ a2. ಈಗ ನಾನು ಇವಾಗ n ಜಾಗಕ್ಕೆ ವ್ಯಾಲ್ಯೂಸ್ ಕೊಡ್ತಾ ಬರಬೇಕಿಲ್ಲ. n ಜಾಗಕ್ಕೆ ಏನು ಮಾಡಬೇಕು, ವ್ಯಾಲ್ಯೂಸ್ ಕೊಡಬೇಕು. ಈಗ nಗೆ 1 ಕೊಡ್ತೀನಿ. ಇವಾಗ 1 1 ಸ್ಕ್ವೇರ್, ಇಲ್ಲೇ ನೋಡಿ 4 1s are 4 ಮೈನಸ್
1 ಸ್ಕ್ವೇರ್ ಅಂದರೆ 1, 4 ಮೈನಸ್ 1 ಇಟ್ ಇಸ್ 3. ಅಂದರೆ S1 ಗೊತ್ತಾಯ್ತು ಇವಾಗ. ಇಲ್ಲಿ ನಾನು ಬರೀತೀನಿ ನೋಡಿ, ಇಲ್ಲಿ S1 ಬಂದಿದೆ ಎಷ್ಟಂತ 3 ಅಂತ. ನೋಡಿ S1 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ ಟರ್ಮ್, ಒಂದೇ ಫಸ್ಟ್ ಟರ್ಮ್ ಮಾತ್ರ ತಗೊಳ್ತೀನಿ. ದಟ್ ಮೀನ್ಸ್ ಇದೇ A1. S1 ಏನೆಂದ್ರು ಓನ್ಲಿ A1. S2 ಅಂದ್ರೆ A1 ಪ್ಲಸ್ A2. S3 ಅಂದ್ರೆ A1 ಪ್ಲಸ್ A2 ಪ್ಲಸ್ A3 ಆ ಥರ. ಇಲ್ಲಿ S1 ಅಂದ್ರೆ 3, ದಟ್ ಈಸ್ ನಥಿಂಗ್ ಇಟ್ ಸೆಲ್ಫ್ A1 ಫಸ್ಟ್ ಟರ್ಮೇ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಇವಾಗ ಅದೇ ಜಾಗಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ 2 ನಾವು 2 ತಗೊಳ್ತಾ ಇದ್ದೀನಿ. ಓಕೆ, ಇದು 2 ಸ್ಕ್ವೇರ್ ಆಗುತ್ತೆ. ಇಲ್ಲೇ ನೋಡಿ 4 2s are 8, 2 ಸ್ಕ್ವೇರ್ 4, 8 ಮೈನಸ್ 4 ಇಟ್ ಇಸ್ 4. ಯಾವುದಿದು? S2 ಎಷ್ಟಂತೆ? 4 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಬರೋಣ. 4 ಆದರೆ S2 ಅಂದರೆ ಸಮ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್. ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ ಎರಡನ್ನೂ ಆ್ಯಡ್ ಮಾಡಿದ್ರೆ ನನಗೇನು ಬರ್ತಿದೆ? ಸಮ್ ಆಫ್ 2 ಟರ್ಮ್ಸ್ ಬರ್ತಿದೆ. ಹಾಗಾದರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ನನಗೆ AN ಬೇಕು ಅಂತಂದರೆ SN ಮೈನಸ್ SN ಮೈನಸ್ 1 ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ನಾನು ಯಾವುದೋ ಒಂದು nth ಟರ್ಮ್ ಕೇಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನು A2 ಕೇಳ್ತಾ ಇದ್ದೀನಿ ಅಂತಂದರೆ S2 ಮೈನಸ್ S1 ಆಗಬೇಕು. 2 ಮೈನಸ್ 1 ನೋಡಿ, ಇಲ್ಲಿ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಟರ್ಮ್ AN ಟರ್ಮ್ ಕೇಳ್ತಾ ಇದ್ದೀನಿ ಅಂತಂದರೆ SN ಮೈನಸ್ SN ಇದು n ಅಂದರೆ ಇಲ್ಲಿ 2 ತೊಗೊಂಡ್ರೆ 2 ಮೈನಸ್ 1. ಈಗ ಫಾರ್ ಎಕ್ಸಾಂಪಲ್ 10 ಕೇಳ್ತಾ ಇದ್ದೀನಿ, A10 ಕೇಳ್ತಾ ಅಂದರೆ 10th ಟರ್ಮ್ ಕೇಳ್ತಾ ಇದ್ದೀನಿ. ಅವಾಗ S10 ಮೈನಸ್ S9 ಅಂತ, ಅಂದರೆ ಸಮ್ ಆಫ್ 10 ಟರ್ಮ್ಸ್ ಮೈನಸ್ ಸಮ್ ಆಫ್ 9 ಟರ್ಮ್ಸ್ ಅಂತೇಳಿ. ಈಗ ಅವ್ರು ಸೆಕೆಂಡ್ ಟರ್ಮ್ ಕೇಳ್ತಿದ್ದಾನೆ ಅಂದರೆ ಇದೇನೆ. S2 ಎಷ್ಟು ಬಂತು? 4 ಬಂತು. S1 ಎಷ್ಟು ಬಂದಿದೆ? 3 ಬಂದಿದೆ. 4 ಮೈನಸ್ 3 ಇಟ್ ಇಸ್ 1 ಆಗುತ್ತೆ. 4 ಮೈನಸ್ 3 ಇಟ್ ಇಸ್ 1 ವಿಚ್ ಇಸ್ ಆಪ್ಷನ್ ಬಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಈ ಕ್ವೆಶನು. ಈ ಥರ ನಿಮಗೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. nth ಟರ್ಮ್ ಕೇಳಿದಾಗ SN ಮೈನಸ್ SN ಮೈನಸ್ 1. 10 ಕೇಳಿದ್ರೆ ಇಲ್ಲಿ 10 ಮೈನಸ್ 9. ಫಾರ್ ಎಕ್ಸಾಂಪಲ್ ಇಲ್ಲಿ 100 ಕೇಳಿಬಿಡಿದಾರಪ್ಪ, A100 ಇದೇನೋ S100 ಮೈನಸ್ S99 ಅಂತ ಅರ್ಥ. ಕ್ಲಿಯರ್ ಆಯ್ತಾ? SN ಮೈನಸ್ 1 ಅಂತ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನಾವು ಇಲ್ಲಿ ನೋಡ್ಕೊಳ್ಳಿ, ಏನು ತೊಗೊಂಡಿರ್ತೀವಿ ಇಲ್ಲಿ ನಾವು ಅದರ ಮೈನಸ್ 1 ಮಾಡಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. In an AP, S5 is 30, S4 is 20, then the value of A5 ನೋಡಿ ಎಷ್ಟು ಈಸಿ ಆಗಿದೆ. ಇದೇ ಥರ ಕೇಳಿದ್ದಾನೆ. ಈಗ A5 ಕೇಳ್ತಿದ್ದಾರೆ. A5 ಅಂದರೆ ಏನು? S5 ಮೈನಸ್ S4, ಕರೆಕ್ಟಾ? A5 ಅಂದರೆ S5 ಮೈನಸ್ S4 ಅವರೇ ಕೊಟ್ಬಿಟ್ಟಿದ್ದಾರೆ. S5 ಎಷ್ಟು? 30, S4 ಎಷ್ಟು? 20, ಇಟ್ ಇಸ್ 10 ವಿಚ್ ಇಸ್ ಅನ್ ಆಪ್ಷನ್ ಎ. ಕ್ಲಿಯರ್? ಎಸ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಈಗ. In an AP having 13 terms, if A7 equals 6, then the value of S13 is ಅಂತೇಳಿ ಕೇಳಿದ್ದಾರೆ. 13 ಅಂದರೆ ಒಂದು ಯಾವುದೋ ಒಂದು ಸಮ್ ಆಫ್ ಇದರಲ್ಲಿ ಏನಾಗಿದೆ, ಇನ್ AP ಹ್ಯಾವಿಂಗ್ 13 ಟರ್ಮ್ಸ್ ಇದೆ. ಅಷ್ಟನ್ನು ನಾನು ಇವಾಗ ಏನು ಮಾಡಬೇಕು? ಐ ಹ್ಯಾವ್ ಟು ಆ್ಯಡ್ ಅಪ್ ಮಾಡಬೇಕು. ಈಗ ನೋಡ್ತಾ ಬರೋಣ. ಇಲ್ಲಿ ಅವರು S13 ಕೇಳ್ತಿದ್ದಾರೆ, ಅಂದರೆ ಸಮ್ ಆಫ್ 13 ಟರ್ಮ್ಸ್ ಏನು ಬರುತ್ತೆ ಅಂತ ಹೇಳಿ. ಇಲ್ಲಿ A7 ಕೊಟ್ಟಿದ್ದಾರೆ. A7 ಏನಾಗುತ್ತೆ ಅಂತೇಳಿ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು A1 ಇಂದ A13 ಏನಿದೆ 13 ಟರ್ಮ್ಸ್ ಇದೆ ಟೋಟಲ್. A1 ಇಂದ A13ವರೆಗೂ ಇದೆ. ಸೊ A7 ಕೊಟ್ಟಿದ್ದಾರೆ ಎಷ್ಟು? 6 ಅಂತ ಹೇಳಿ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ S13 ಅಂತ ಕೇಳಿದ್ದಾರೆ. ನೋಡಿ, ಇರೋದು 13 ಟರ್ಮ್ಸೇ, ಕೇಳ್ತಾ ಇರೋದು ಸಮ್ ಆಫ್ 13 ಟರ್ಮ್ಸೇ. ಕ್ಲಿಯರ್ ಆಯಿತಾ? ಇಲ್ಲಿ ನೋಡ್ತಾ ಬರೋಣ ನಾವಿಲ್ಲಿ ಹೇಗೆ ಅಂತಂದರೆ, ನಮಗೆ A7 ಕೊಟ್ಟಿದ್ದಾರೆ. ಸೊ A7 ಅಂತಂದರೆ ನೋಡಿ, ನಾನು ನಿಂಗೆ ಆಲ್ರೆಡಿ ನಾನು nth ಟರ್ಮ್ ಫಾರ್ಮುಲಾ ಏನು ಹೇಳಿದ್ದೀನಿ, n ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಅದ್ರ ಪ್ರಕಾರ ಹೋದರೆ A ಪ್ಲಸ್ n ಮೈನಸ್ 1 ಅಂದರೆ 7 ಮೈನಸ್ 1 6D ಆಗುತ್ತೆ. A7 ಅಂದರೆ A ಪ್ಲಸ್ 6D ಆಯಿತು. ಈಗ ನಿಮಗೆ ಇನ್ನೊಂದು ಫಾರ್ಮುಲಾ ಇದೆ, SN ಫಾರ್ಮುಲಾ. n/2 A ಪ್ಲಸ್ ಸಮ್ ಆಫ್ ನೋಡಿ, ಸಮ್ ಆಫ್ 13 A13ವರೆಗೂ 13 ಟರ್ಮ್ಸ್ ಇದೆ. ಕ್ಲಿಯರ್ ಆಯ್ತಾ? 13 ಟರ್ಮ್ಸ್ ಅಂದರೆ ಲಾಸ್ಟ್ ಟರ್ಮ್ ನಾವೇನು ತಗೊಳ್ತೀವಿ, ಲಾಸ್ಟ್ ಟರ್ಮ್ A ಪ್ಲಸ್ ANವರೆಗೂ ಇದೆ. ಸೊ n ಅಂತಂದರೆ ಲಾಸ್ಟ್ ಟರ್ಮ್ ನೋಡಿ S13 ಕೇಳ್ತಿದ್ದಾರೆ. ಸೊ ದಟ್ ಈಸ್ n/2 A ಪ್ಲಸ್ AN ಅಂದರೆ ಅಗೇನ್ A ಪ್ಲಸ್ n ಮೈನಸ್ 1 ಇಂಟು ಡಿನ ಈ ಫಾರ್ಮುಲಾನೇ ಬರುತ್ತೆ.
ಆ ಜಾಗದಲ್ಲಿ ನಾನು ಏನು ಮಾಡ್ಬೋದು, ಎ ಪ್ಲಸ್ 13 ಅಂತಾಗ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 12D. ಇನ್ನೊಂದ್ಸರಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಇದು 9th ಕ್ವೆಶನು. ಸೊ ಈಗ ಆಲ್ರೆಡಿ ನಮ್ಮ ಹತ್ರ ಇರೋದೇನಪ್ಪ ಅಂದರೆ A+A7 ಇಸ್ ಈಕ್ವಲ್ ಟು A+6D, n/2 A+AN ಅಂತ ಫಾರ್ಮುಲಾ ಇದೆ. ಇನ್ನೊಂದು ಲಾಸ್ಟ್ ಟರ್ಮ್ ಡೈರೆಕ್ಟಾಗಿ ಗೊತ್ತಿದ್ರೆ ನಮಗೆ. ಸೊ ಎ ಹಾಗೆ ಇದೆ, AN ಅಂತಂದರೆ ಇಸ್ ನಥಿಂಗ್ ಬಟ್ A13 ಅಂದರೆ ನಾನು ಏನು ಬರಿಬೋದು, A+12D. ಸೊ ಬರದೆ. ಈಗ ನೋಡಿ n/2 ಆರ್ 13/2, n ಆಲ್ರೆಡಿ ನಮಗೆ ಗೊತ್ತಿದೆ 13 ಬರಿತೀನಿ. A+A 2A+12D, ಕರೆಕ್ಟಾ? ವಾಟ್ ಇಸ್ ಅ ಕಾಮನ್? ನಾನು ಏನು ತೆಗಿಬೋದು ಎರಡರಲ್ಲೂ? 2 ಕಾಮನ್ ತಗೊಂಡ್ರೆ A+6D ಆಗತ್ತಾ ನೋಡಿ, 2 ಕ್ಯಾನ್ಸಲ್ ಆಯಿತು, 13 ಇಂಟು ಈಗ ತಾನೇ ನೋಡಿ A+6D ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ಎಷ್ಟು? 6. ಈಗ ನೋಡಿ 13 6 ಏನಾಯಿತು, 78, ಆಪ್ಷನ್ ಡಿ. ಇಲ್ಲಿ ಸ್ವಲ್ಪ ನಾನೊಂದು ಸಿಂಪಲ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ಕ್ವೆಶನ್ಸ್ ಇದ್ದಾಗ ಮ್ಯಾಮ್ ಇಷ್ಟೆಲ್ಲ ಮಾಡಬೇಕಾ? ಬೇಡ, ನಾನು ಇಲ್ಲೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನು ನೋಡಿ, ಆ AP-ಲಿರೋದು 13 ಟರ್ಮ್ಸೆ, ಅವ್ರು ಕೇಳ್ತಾ ಇರೋದು 13 ಟರ್ಮ್ಸೆ. ಕ್ಲಿಯರಾ? ಅವ್ರು ಹೇಳ್ಕೊಟ್ರ ಟೋಟಲ್ ಆ AP-ಲಿರೋದು 13 ಟರ್ಮ್ಸೆ, ಅವ್ರ ಸಮ್ ಕೇಳ್ತಾ ಇರೋದು 13 ಟರ್ಮ್ಸ್ದೆ. ಇವೆರಡರ ಮಧ್ಯೆ ನಿಮಗೆ 13 ಅಂದರೆ ಏನಾಗುತ್ತೆ, 12 ಹಾಫ್ ನೋಡಿ. ಇಲ್ಲಿ 12 ಹಾಫು ನಿಮಗೆ 7ಅಲ್ಲೂ 6 ಬರುತ್ತೆ, ಇವೆರಡರಲ್ಲೂ ಮೈನಸ್ ಮಾಡಿ. ನೋಡಿ ಇಲ್ಲಿ 13 ಹಾಫ್ ಎಷ್ಟು ಬರುತ್ತೆ, 12. ಇಲ್ಲಿ 7 ಹಾಫು 6 ಆ್ಯಂಡ್ 12 ಏನಾಗುತ್ತೆ, ಕಾಂಬಿನೇಷನ್ ಅಲ್ವಾ. ಇಲ್ಲಿ 6D ಅಂತ ಬರ್ಕೊಂಡಾಗ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ಇಂಥ ಟೈಮಲ್ಲಿ ಏನು ಮಾಡಿ, ಅವ್ರು ಕೊಟ್ಟಿರೋ ಆನ್ಸರ್ನ 13 ಇಂಟು 6 ಅಂತೇಳಿ ಮಾಡಿಬಿಡಿ. 13 6 ಇಟ್ ಇಸ್ 78 ಅಂತೇಳಿ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಬರಿಬೋದು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್, ಫೈಂಡ್ ದಿ ಸಮ್ ಆಫ್ ಫಸ್ಟ್ 50 ಆಡ್ ನ್ಯಾಚುರಲ್ ನಂಬರ್ಸ್. ಎಸ್, ಇದರಲ್ಲಿ ಕೂಡ ನಿಮ್ಗೆ ಒಂದಷ್ಟು SN ರಿಲೇಟೆಡ್ಗೆ ಒಂದಷ್ಟು ಫಾರ್ಮುಲಾ ಇದೆ. ನಂಬರ್ 1, n/2 2A + n-1 ಇಂಟು D. ನೋಟ್ ಮಾಡ್ಕೊಳ್ಳಿ ಇದನ್ನ. ಇದು ಕಾಮನ್ ಡಿಫ್ರೆನ್ಸ್ A ಮತ್ತು D ಗೊತ್ತಿದ್ದಾಗ, ಓನ್ಲಿ ಕಾಮನ್ ಡಿಫ್ರೆನ್ಸು ಫಸ್ಟ್ ಟರ್ಮ್ ಇವೆರಡೇ ಕೊಟ್ಟಾಗ ಇದನ್ನು ಮಾಡ್ಬೋದು. ಇಲ್ಲ SN = n/2 A + AN ಅಥವಾ L ಅಂತಾನು ಬರಿತೀವಿ ಲಾಸ್ಟ್ ಟರ್ಮ್. ಇದು ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಾಗ ಕಾಮನ್ ಡಿಫ್ರೆನ್ಸ್ ಕೊಟ್ಟೇ ಇಲ್ಲ ಅಂತ ಟೈಮಲ್ಲಿ ತೊಗೊಳ್ತೀವಿ. ಇನ್ನೊಂದು ಕಡೆ SN = n × n+1/2. ಇದು ನ್ಯಾಚುರಲ್ ನಂಬರ್ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಾಗ ಇದು. SN = n × n+1 ಮಾಡ್ತೀವಿ, ಬರೀ n ವ್ಯಾಲ್ಯೂ ಗೊತ್ತಿದ್ರೆ ಸಾಕು. ಇದು ಈವನ್ ನಂಬರ್ಸ್ಗೆ. ಇನ್ನೊಂದಿದೆ SN = n², ಇದು ಆಡ್ ನಂಬರ್ಸ್ಗೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ SNಗೆ ನಮಗೆ 5 ಫಾರ್ಮುಲಾ ಇದೆ. ಒಂದು ಫಸ್ಟ್ ಟರ್ಮು ಕಾಮನ್ ಡಿಫ್ರೆನ್ಸ್ ಕೊಟ್ಟಾಗ ಇದು, ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಾಗ ಇದು, ನ್ಯಾಚುರಲ್ ನಂಬರ್ಸ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಾಗಿದ್ದು, ಸಮ್ ಆಫ್ ಈವನ್ ನಂಬರ್ಸ್ ಅಂತ ಕೊಟ್ಟಾಗಿದ್ದು, ಸಮ್ ಆಫ್ ಆಡ್ ನಂಬರ್ಸ್ ಕೊಟ್ಟಾಗಿದೆ. ಇವಾಗ ಇಲ್ಲಿ ನಮ್ಗೆ ಇಲ್ಲೇನಿದೆ, ಆಡ್ ಅಂತಿದೆ. ಸೊ ವಿ ಹ್ಯಾವ್ ಟು ಗೋ ಫಾರ್ ದಿಸ್. n ಅಂದರೆ ಎಷ್ಟು, 50. 50ನ ಸ್ಕ್ವೇರ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಅಸ್ 2500. ಹಾಗಾದ್ರೆ ನಮ್ಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ, ಇಲ್ಲಿ 2500. ಇದಿಷ್ಟು MCQ ನೋಡಿ. ಇದರಲ್ಲೂ ಕೂಡ ಈ ಲೆಸನಲ್ಲೂ ನಿಮ್ಗೆ ಕೇಳೋದೇ ಒಂದೇ MCQ. ಬಟ್ ಆ MCQ ಗೊತ್ತಿರಬೇಕು ಅಂದರೆ ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಅಥವಾ ಕೊಟ್ಟಿರೋದು AP-ನ ಅಲ್ವಾ ಅಂತ ಹೇಗೆ ಕಂಡುಹಿಡಿತೀವಿ, ಅಥವಾ ಕೊಟ್ಟಿರೋದ್ರಲ್ಲಿ ಪರ್ಟಿಕ್ಯುಲರ್ ಟರ್ಮ್ ಹೇಗೆ ಕಂಡುಹಿಡಿತೀವಿ, ಅವರೇ nth ಟರ್ಮ್ ಫಾರ್ಮುಲಾ ಕೊಟ್ಟಾಗ ನಾವು ಹೇಗೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತೀವಿ, ಸಮ್ಮಲ್ಲಿ ಹೇಗೆ ಕಾಮನ್ ಡಿಫ್ರೆನ್ಸ್ ಇದಿಷ್ಟು ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಓಕೆ, ನಾವ್ ಐ ಆಮ್ ಗೋಯಿಂಗ್ ಫಾರ್ 1 ಮಾರ್ಕ್ ಕ್ವೆಶನ್. ಎಸ್, ಇಲ್ಲಿ ನೋಡಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 50 ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕೊಟ್ಟಿದೆ. 50 ಈವನ್ ನ್ಯಾಚುರಲ್ ನಂಬರ್ಸ್. ಎಸ್, ಇಲ್ಲಿ ಬರೀ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿಲ್ಲ, ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾಗ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. SN = n × n+1. ಎಷ್ಟು ಕೊಟ್ಟಿದ್ದಾರೆ, 50 × 50+1. ಓಕೆ, 50 × 50+1 ಅಂತ ಬಂದಾಗ ಒಂದು 50 ಎಕ್ಸ್ಟ್ರಾ ಆಗುತ್ತೆ, ಹೌದಲ್ವಾ? ನಿಮ್ಗೆ ಅಲ್ಲಿ 2500 ಬಂತು, ಇಲ್ಲಿ 2550 ಬರುತ್ತೆ. ಕ್ಲಿಯರ್ ಆಯ್ತಾ? 50 × 50+1. ನೆಕ್ಸ್ಟ್, ರೈಟ್ ದಿ nth ಟರ್ಮ್ ಆಫ್ ಅನ್ AP ಇಫ್ ಫಸ್ಟ್ ಟರ್ಮ್ ಇಸ್ A and ಕಾಮನ್ ಡಿಫ್ರೆನ್ಸ್ ಇಸ್ D. ಅಂದರೆ ಫಾರ್ಮುಲಾ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ nth ಟರ್ಮ್ ಸಮ್ ಅಲ್ಲ, ಇಲ್ಲಿ ಸಮ್ ಅನ್ನೋ ವರ್ಡ್ ಇಲ್ಲ, ನೆನಪಲ್ಲಿರಲಿ.
ಓನ್ಲಿ nth ಟರ್ಮ್ ಅಂದರೆ an ಕೇಳ್ತಿದ್ದಾರೆ. ಸೊ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಬರೀಬೇಕು. ನೆಕ್ಸ್ಟ್ ನೋಡಿ, ಇಫ್ ಎನ್ ಎ ಪಿ if an is equal to 3 plus 2n then find the value of a4. ಇದು ಹೋಮ್ವರ್ಕ್ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಈಗ ಆಲ್ರೆಡಿ ನಾನು ಇದನ್ನು MCQ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. a3 ಅಂತ ಮಾಡಿದ್ವಿ ಅಂದರೆ ಜಸ್ಟ್ n ಪ್ಲೇಸಲ್ಲಿ ಆ ಪರ್ಟಿಕ್ಯುಲರ್ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋವಂಥದ್ದು. ಈಸಿ ಇದೆ, ಮಾಡಿ. ಕಮಿಂಗ್ ಟು ದ 14th ಕ್ವೆಶನ್ ಬಂದರೆ, if 4, a, 18 are the 3 consecutive terms of an AP, then find the value of a. 4, a, 18 ನೋಡಿ, ಇದು ತುಂಬ ಸುಲಭ. ನಾನು ಇದಕ್ಕೊಂದು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಬರೀ 3 ನಂಬರ್ಸ್ ಅಷ್ಟೇ ಕೊಟ್ರೆ ನೋಡಿ, ಈ ಥರ 3 ನಂಬರ್ಸ್ ಅಷ್ಟೇ ಕೊಟ್ಟು ಮಿಡಲ್ ನಂಬರ್ ಕೇಳ್ತಿದ್ದಾರೆ ಅಂತಂದ್ರೆ ಇದು ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರುತ್ತೆ. ಮಿಡ್ ವ್ಯಾಲ್ಯೂ ಅಂದ್ರೆ ಇವೆರಡಕ್ಕೂ. ಯಾಕೆ ಮ್ಯಾಮ್ ಹೆಂಗ್ ಮ್ಯಾಮ್ ಮಿಡ್ ವ್ಯಾಲ್ಯೂ ಅಂದ್ರೆ ನಿಮ್ಗೆ ಗೊತ್ತಿದೆ ಕಾಮನ್ ಡಿಫ್ರೆನ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಅವರು AP ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಮಿಡ್ ವ್ಯಾಲ್ಯೂಲಿ ಇರುತ್ತೆ. ಮಿಡ್ ವ್ಯಾಲ್ಯೂ ಬಂದಾಗ ಈಗ ನಿಮ್ಗೊಂದು ಲಾಸ್ಟ್ ಅಲ್ಲಿ ಒಂದು ನೋಟ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಎ ಮತ್ತೆ ಬಿ ಸಿ ಇವೆರಡು AP ಇದ್ರೆ ನನಗೆ ಬಿ ವ್ಯಾಲ್ಯೂ ಬೇಕು ಅಂದ್ರೆ ಎ ಸಿನ ಆ್ಯಡ್ ಮಾಡಿ ಅರ್ಧ ಮಾಡಿ ಹಾಫ್ ಮಾಡಿ, ಎ ಮತ್ತೆ ಸಿನ ಆ್ಯಡ್ ಮಾಡಿ ಹಾಫ್ ಮಾಡಿ ಅಂತಿದ್ರೆ ಅದ್ರ ಪ್ರಕಾರ ನೋಡೋದಾದ್ರೆ ನಾವು ಇಲ್ಲೇನು ಮಾಡ್ಬೋದು, 18 ಪ್ಲಸ್ 4 ಇಟ್ ಇಸ್ 22. 22ನ ಹಾಫ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಎ ಈಕ್ವಲ್ಸ್ ಇಲ್ಲಿ ನೋಡಿ 18 ಪ್ಲಸ್ 4/2. ಅವಾಗ ಏನಾಗುತ್ತೆ ನನಗೆ 11 ಬರುತ್ತೆ. ಇಟ್ ಈಸ್ ಇಲ್ಲೇ ನೋಡಿ 22/2 11. ಬೇಕಾದ್ರೆ ಚೆಕ್ ಮಾಡಿ. ಇವಾಗ 11 ಹಾಕದ್ನಲ್ವಾ, 11 ಮೈನಸ್ 14 ಎಷ್ಟು ಬರುತ್ತೆ, 7. ಸಾರಿ 11 ಮೈನಸ್ 4 7. 18 ಮೈನಸ್ 11 7. ನೋಡಿ ಕಾಮನ್ ಡಿಫ್ರೆನ್ಸ್ 7 ಬರುತ್ತೆ. ಓಕೆ, ಸೊ ದೇರ್ ಇನ್ AP. ಕಮಿಂಗ್ ಟು ದ 15th ಕ್ವೆಶನ್, √2, √8, √18 ರೈಟ್ ದಿ ನೆಕ್ಸ್ಟ್ ಟರ್ಮ್ ಆಫ್ ಅನ್ AP. ಇದೆಂಗೆ ಮ್ಯಾಮ್ ಅಂದರೆ ನೋಡಿ, √2 ಅಂದರೆ ಪ್ರೈಮ್ ನಂಬರ್, ಸೊ ಅಗೇನ್ ಇಟ್ ಇಸ್ ಮಾಡೋಕ್ಕಾಗಲ್ಲ. ಬಟ್ 8 ನಾನು ಕ್ಯಾನ್ ಐ ರೈಟ್ 4 2s 4 ಇಂಟು 2. ಅದೇ ಥರ 18ನ 9 2s ಬರಿಬೋದಾ. ಇದೇನಾಯಿತು 1√2 ಆಯ್ತು. ಇದು ಏನೂ ಇಲ್ಲ ಅಂದರೆ 1√2. 4 ಈ ಕಡೆಗೆ ತಂದಾಗ ನಾನು ಏನಾಗುತ್ತೆ, ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ 2√2. 9 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ 3√2. ಹಾಗಾದ್ರೆ ನನಗೆ ಇಲ್ಲೇನು ಬರಬೇಕು 4√2. ಅದ್ರ ಪ್ರಕಾರ ಹೋಗೋದಾದ್ರೆ 4 ಇನ್ಸೈಡ್ ಹೋದ್ರೆ ಏನಾಯಿತು 16. 16 2s ಎಷ್ಟು √32. ಹಾಗಾದ್ರೆ ನನಗೆ ಇಲ್ಲೇನು ಬರಬೇಕು √32 ನೆಕ್ಸ್ಟ್ ಟರ್ಮ್. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡಬೇಕು. 2 ಅನ್ನೋದು ಇಟ್ ಇಸ್ ಅ ಎಸ್ √2 ಅನ್ನೋದು ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಬಿಡಲಿ. ಬಟ್ 8ನ ನೀವು 4 2s, 18ನ 9 2s, 32ನ 16 2s ಈ ಥರ ಬರೀಬಹುದು. ಓಕೆ, ಇನ್ನೊಂದು ಹೇಳ್ತೀನಿ ನೋಡಿ, ಇದು ಯಾರಿಗಿನ ಅರ್ಥ ಆಗಿಲ್ಲ. ನೆಕ್ಸ್ಟ್ ಒನ್ ಏನಾಗುತ್ತೆ 5√2. 5 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ನಾನು ಒಳಗಡೆ ತೊಗೊಂಡಾಗ ಏನಾಗುತ್ತೆ 25 2s ಎಷ್ಟಾಯಿತು √50 ಈ ಥರ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ನೇಮ್ ದಿ ಏನಾಗುತ್ತೆ ಫಸ್ಟ್. ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಓಕೆ, ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಕ್ವೆಶನ್ ಓದ್ತೀನಿ ನೋಡಿ ಏನ್ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ನೇಮ್ ದಿ ಮ್ಯಾಥಮ್ಯಾಟಿಷಿಯನ್ ಹೂ ಫೌಂಡ್ ದಿ ಸಮ್ ಆಫ್ ಫಸ್ಟ್ 100 ನ್ಯಾಚುರಲ್ ನಂಬರ್ ಈಸಿಲಿ. ಈ ತರ ಬಂದಾಗ ಏನಾಯ್ತು, ಸೊ ಇಟ್ ಇಸ್ ಗಾಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಕಾಲ್ ಫೆಡ್ರಿಕ್ ಗಾಸ್ ಏನಿದೆ ಅವ್ರು ಫೈಂಡ್ ಔಟ್ ಮಾಡಿದ್ದು. ಈ ಥರ ಕ್ವೆಶನ್ ನನ್ನ ಪ್ರಕಾರ ಕೇಳೋದಿಲ್ಲ, ಜಸ್ಟ್ ಇದೆ ಅಷ್ಟೇ. ನೀವು ಯಾಕಂದರೆ ಟೆಕ್ಸ್ಟ್ ಬುಕ್ ಯಾರು ಅಬ್ಸರ್ವ್ ಮಾಡಿರ್ತೀರಾ ಅವ್ರಿಗೆ ಗೊತ್ತಾಗುತ್ತೆ. ಇದು ಸೈಡಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಕಾಲ್ ಫೆಡ್ರಿಕ್ ಗಾಸ್ ಅಂತ ಹೇಳಿ, ಸಿಂಪ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ಗಾಸ್. ಓಕೆ, ಇದ್ರ ಬಗ್ಗೆ ನೀವು ಬರೀಬಹುದು. ಲೆಟ್ ಇಟ್ ಬಿ ದಟ್. ಆ ಥರ ಕ್ವೆಶನ್ಸ್ ಏನು ಕೇಳಲ್ಲ. ಕಮಿಂಗ್ ಟು ನೆಕ್ಸ್ಟ್ ಒನ್, if a, b, c are in AP, then find the value of c minus d minus b minus a ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಅದಕ್ಕೆ ನಾನೊಂದು ಎಕ್ಸಾಂಪಲ್ ತೊಗೊಂಡೆ ನಿಮ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಐ ಟೇಕ್ ಇಟ್ ಆಸ್ 1 1 6 11 ಅಂತ ಒಂದು AP ತೊಗೊಂಡಿದ್ದೀನಿ. ಓಕೆನಾ? ಹಾಗಾದ್ರೆ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ಇದು ಸಿ ಆಗುತ್ತೆ. ಫಸ್ಟ್ ಏನು ಕೇಳಿದ್ದಾರೆ ಸಿ ಮೈನಸ್ ಬಿ ಮಾಡೋಣ. 11 ಮೈನಸ್ 6 5. ನನಗಾದರೆ ಸಿ ಮೈನಸ್ ಬಿ ಏನು ಬಂತು 5 ಬಂತು. ನೆಕ್ಸ್ಟ್ ಬಿ ಮೈನಸ್ ಎ ತಗೊಳ್ಳೋಣ. ಬಿ ಮೈನಸ್ ಎ ಏನು ಬಂತು ನನಗೆ 6 ಮೈನಸ್ 5 ಬಂತು. ಈಗ ಅವೆರಡನ್ನೇ ಸಬ್ಟ್ರಾಕ್ಟ್ ಮಾಡಬೇಕಂತೆ. ಇವೆರಡನ್ನೇ ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ 5 ಮೈನಸ್ 5 ಏನು ಬರುತ್ತೆ 0. ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ.
ಯಾಕೆ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೈರೆಕ್ಟಾಗಿ ನಾನು ಹೇಳ್ಬೋದಿತ್ತು ಇಟ್ ಇಸ್ 0, ಯಾಕಂದ್ರೆ ದಿಸ್ ಇಸ್ ಕಾಮನ್ ಡಿಫ್ರೆನ್ಸ್. ಇವೆಲ್ಲ ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ, ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಡೆಫಿನೆಟ್ಲಿ ವಿಲ್ ಗೆಟ್ 0 ಕ್ವೆಶನ್ ಬರುತ್ತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್. ಇದಿಷ್ಟು 1 ಮಾರ್ಕ್ ಮತ್ತು MCQ ಕ್ವೆಶನ್ ಆಯಿತು. ನಾವು ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್ 2 ಮಾರ್ಕ್ಸ್. ನೋಡಿ ಇದೆಲ್ಲ 2 ಮಾರ್ಕ್ ಕ್ವೆಶನ್. ಇದು ಫಸ್ಟ್ nth ಟರ್ಮ್ ಕೇಳೋವಂಥದ್ದು, ಫಾರ್ಮುಲಾ ಬರ್ದೇ ನೀವು ಮಾಡಬೇಕು. ಇಲ್ಲಿ ಸಾಕಷ್ಟು ಕ್ವೆಶನ್ಸ್ ನಾನು ತೊಗೊಂಡಿದ್ದೀನಿ. ಓಕೆ, ಇದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಇಲ್ಲೊಂದಷ್ಟು ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಇಲ್ಲಿ ನಾನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಫಸ್ಟ್ ಒನ್ ತೊಗೊಳ್ತೀನಿ. ಸೊ ಇಫ್ ಐ ರೈಟ್ 3, 5, 7 ಸೊ ಆನ್, ಹೇಗೆ ಬರಿಬೇಕು ಅನ್ನೋದನ್ನು. ಹಿಯರ್ ಎ ವ್ಯಾಲ್ಯೂ ಎಷ್ಟಪ್ಪ? 3. ಡಿ ವ್ಯಾಲ್ಯೂ ಏನು? A2 ಮೈನಸ್ A1. ಸೊ 3 ಮೈನಸ್ 5 ಮೈನಸ್ 3 ಇಟ್ ಇಸ್ 2. ಎನ್ ಯಾವ್ದು ಕೇಳ್ತಿದ್ದಾರೆ? 20th ಕೇಳ್ತಿದ್ದಾರೆ. ಸೊ ಎನ್ ವ್ಯಾಲ್ಯೂ ಇಸ್ 20. ಬೈ ಯೂಸಿಂಗ್ ಫಾರ್ಮುಲಾ ಅಂದಾಗ ಈ ಫಾರ್ಮುಲಾ ಬರೀಲೇಬೇಕು. ಏನು? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿ. ಓಕೆ, ಸೊ ನೋಡ್ತಾ ಬನ್ನಿ. ಈಗ ಲೆಟ್ ಅಸ್ ರೈಟ್ ಎ ಪ್ಲಸ್ ಅಂದರೆ 3 ಪ್ಲಸ್ 20 ಮೈನಸ್ 1 ಇಂಟು 2. ಓಕೆ, ಇಲ್ಲಿ ಬರಿತಾ ಬರ್ತೀನಿ. ಇಟ್ ಇಸ್ 3 ಪ್ಲಸ್, ಸೊ 19. ಇಲ್ಲೇನು ಬರುತ್ತೆ ನಿಮಗೆ? 20 ಮೈನಸ್ 1 ಇಟ್ ಇಸ್ 19. 19 2s ಇಟ್ ಇಸ್ 38. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ 40. 38 ಪ್ಲಸ್ 3 41. ಸೊ A20 ಈಕ್ವಲ್ಸ್ 41. ಈ ಥರ ಬಾಕ್ಸ್ ಹಾಕ್ಬಿಟ್ರೆ ನೋಡಿ ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ, ಇನ್ನೂ ನಿಮಗೆ ಕ್ಲಾರಿಟಿ. ಇಲ್ಲಿ ಗೋ ವಿತ್ ಸೆಕೆಂಡ್ ಒನ್ ತೊಗೊಳ್ತೀನಿ ನೋಡಿ. 2, 5, 8 ಸೊ ಆನ್ ಅಂತ ಬರೀರಿ. ಎ ವ್ಯಾಲ್ಯೂ ಬರೀರಿ. ಎಷ್ಟು? ಎ ವ್ಯಾಲ್ಯೂ 2. ಎ ಇಸ್ ನಥಿಂಗ್ ಬಟ್ ದಿ ಫಸ್ಟ್ ಟರ್ಮ್. ಡಿ ತೊಗೊಳ್ತೀನಿ. ಏನು? A2 ಮೈನಸ್ A1 ಎಷ್ಟು? 5 ಮೈನಸ್ 2 3. ಡಿ ವ್ಯಾಲ್ಯೂ ಏನು ಬಂತು? 3. ಈಗ ನೆಕ್ಸ್ಟ್ ನೋಡ್ತಾ ಬರೋಣ. ಇಲ್ಲಿ ನಾವು ನೋಡ್ತಾ ಬನ್ನಿ. ಲೆಟ್ ಅಸ್ ರೈಟ್. ಎಸ್, ಇಲ್ಲಿ ಬರೀ ಫಾರ್ಮುಲಾ ಬರೀರಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ವಾಟ್ ಇಸ್ ಎ ಪ್ಲಸ್? 2 ಪ್ಲಸ್ ಎನ್ ಮೈನಸ್ 1 ಅಂದರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಎನ್ ವ್ಯಾಲ್ಯೂ ಇಟ್ ಇಸ್ 25. ಸೊ 25 ಮೈನಸ್ 1 ಇಂಟು 3. ಸೊ 2 ಪ್ಲಸ್ 25 ಮೈನಸ್ 1 ಎಷ್ಟು? 24. 24 ಇಂಟು 3. 24 ಇಂಟು 3 ಅಂದರೆ ನೋಡಿ ಅಲ್ಲೇ 3 4s are 12, 1 3 2s are 6 7 72. ಕರೆಕ್ಟ್. 72 ಪ್ಲಸ್ 2 74. ಸೊ A25 ಇಸ್ ಈಕ್ವಲ್ ಟು 74 ಅಂತ ಹೇಳಿ ಬರೀತೀರಾ. ಕ್ಲಿಯರ್ ಆಯ್ತು ಅಂದ್ಕೊಡ್ತೀನಿ. ಇದರಲ್ಲಿ ಒಂದು ಕ್ವೆಶನ್ ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ. ಹೋಮ್ವರ್ಕ್ ಕ್ವೆಶನ್ ಇಟ್ ಇಸ್ ದಿಸ್ ಒನ್. 5th ಕ್ವೆಶನ್ ಇಸ್ ಹೋಮ್ವರ್ಕ್. ಅಲ್ಲೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇದೊಂದು 5th ಕ್ವೆಶನ್ ಒಂದು ಹೋಮ್ವರ್ಕು. ಏನು ಎಷ್ಟು ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ nth ಟರ್ಮಲ್ಲೇ ಸ್ವಲ್ಪ ಬೇರೆ ಆಗುತ್ತೆ. ಇಲ್ಲಿ ಬರ್ತೀನಿ ನೋಡಿ. ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಅದೇ ನಾನು ಸ್ವಲ್ಪ ಬೇರೆ ತರ ಕೇಳೋದಾದ್ರೆ, ಫೈಂಡ್ ದಿ 15th ಟರ್ಮ್ ಫ್ರಮ್ ಲಾಸ್ಟ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 12, 19 ಸೊ ಆನ್ ಅಪ್ ಟು 243. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಕ್ವೆಶನ್ ಅದಕ್ಕೆ ಹೇಳ್ತಾ ಇರೋದು. ಅಲ್ಲೆಲ್ಲ ನೋಡಿ ಲಾಸ್ಟ್ ಟರ್ಮ್ ಕೊಟ್ಟಿರ್ಲಿಲ್ಲ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲೂ ಲಾಸ್ಟ್ ಟರ್ಮ್ ಇಲ್ಲ, ಸೊ ಆನ್ ಅಂತಿದೆ. ಬಟ್ ಯಾವಾಗ ಫ್ರಮ್ ಲಾಸ್ಟ್ ಅಂತಿರುತ್ತೋ ಲಾಸ್ಟ್ ಟರ್ಮ್ ಕೊಡ್ತಾರೆ. ಯಾರಿಗೆ ನಿಮಗೆ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಟರ್ಮ್ ಬಂದಿರುತ್ತೆ ಸ್ವಲ್ಪ ಕ್ವೆಶನ್ ಇನ್ನೊಂದ್ಸರಿ ರಿಪೀಟ್ ಮಾಡಿ. ಯಾಕಂದ್ರೆ ಕೆಲವರೆಲ್ಲ nth ಟರ್ಮ್ ಅಂದ ತಕ್ಷಣ ಏನ್ ಮಾಡ್ತಾರೆ, ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ವರ್ಡ್ ನೋಡ್ಕೋಬೇಕು. ಫ್ರಮ್ ಲಾಸ್ಟ್ ಇಂದ 15th ಟರ್ಮ್ ಎಷ್ಟು, ಲಾಸ್ಟ್ ಇಂದ 21st ಟರ್ಮ್ ಎಷ್ಟು ಅಂತ ಅವ್ರು ಕೇಳ್ತಾ ಇರೋದು, ಫಸ್ಟ್ ಇಂದ ಅಲ್ಲ. ಹಾಗಾದ್ರೆ ಫಸ್ಟ್ AP ಬರ್ಕೊಳ್ತೀರಾ. 5, 12, 19, so on up to 243. ಹಾಗಾದ್ರೆ ಇಲ್ಲಿ ಫಸ್ಟ್ ಟರ್ಮೇ 243. ಫ್ರಮ್ ಲಾಸ್ಟ್ ಇಂದ ಅನ್ನೋದಾದ್ರೆ ಈಗ ನಾನು ಬರಿತೀನಿ ನೋಡಿ. ಹಾಗಾದ್ರೆ ಏನಾಗುತ್ತೆ? 243 so on ಅಂತ ಬಂದ್ರೆ ಇಲ್ಲಿ 19, 12, 5 ಈ ತರ ಲಾಸ್ಟ್ ಇಂದ ನೋಡೋದಾದ್ರೆ ಅಂತ. ಹಾಗಾಗಿ ಲಾಸ್ಟ್ ಟರ್ಮೇ ಫಸ್ಟ್ ಟರ್ಮ್ ಆಗುತ್ತೆ. ಕಾಮನ್ ಡಿಫ್ರೆನ್ಸ್ ಹೇಗೆ ಮ್ಯಾಮ್, ನನ್ಗೆ ಇಲ್ಲಿ ಗೊತ್ತಿಲ್ವಲ್ಲ ಅಂದಾಗ ನೋಡಿ ನಾರ್ಮಲ್ ಆಗಿ ಫೈಂಡ್ ಔಟ್ ಮಾಡಿ. ಏನು? 12 ಮೈನಸ್ 5. 12 ಮೈನಸ್ 5 ಏನಾಗುತ್ತೆ? 7. ಆದರೆ ಅಲ್ಲಿ -7 ಅಂತ ತಗೊಳ್ಳಿ ಅಷ್ಟೆ. ಕ್ಲಿಯರಾ? ಯಾಕಂದ್ರೆ ಇಲ್ಲಿ ಕಡಿಮೆ ಆಗ್ತಾ ನೋಡಿ, ಇಲ್ಲೆಲ್ಲ ಹೋಗ್ತಾ ಕಡಿಮೆ ಇದನ್ನ ನಾನು ಜಾಸ್ತಿ ಜೊತೆ ಸಬ್ಟ್ರಾಕ್ಟ್ ಮಾಡಿದಾಗ ಯು ಗೋಯಿಂಗ್ ಟು ಗೆಟ್ ನೆಗೆಟಿವ್. ಹಾಗಾಗಿ ನಾನು ಸಿಂಪಲ್ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನಾರ್ಮಲ್ ಆಗಿ ನೀವು A2 ಮೈನಸ್ A1 ಏನ್ ಮಾಡ್ತೀರಾ ಹಾಗೆ ಫೈಂಡ್ ಔಟ್ ಮಾಡಿ, ಬಟ್ ಅಲ್ಲಿ ಮೈನಸ್ ಹಾಕೊಳ್ಳಿ ಅಷ್ಟೇ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಫ್ರಮ್ ಲಾಸ್ಟ್ ಅಂತ ಕೊಟ್ರೆ ಕ್ವೆಶನ್
ಲಾಸ್ಟ್ ಟರ್ಮ್ ಮೆನ್ಷನ್ ಮಾಡಿರ್ತಾರೆ, ದಟ್ ಯು ಕನ್ಸಿಡರ್ ಇಟ್ ಆಸ್ ಅ ಫಸ್ಟ್ ಟರ್ಮ್. ಕಾಮನ್ ಡಿಫರೆನ್ಸ್ ಆಸ್ ಯೂಶುವಲ್ ಫೈಂಡ್ ಔಟ್ ಮಾಡಿ, ಬಟ್ ಯು ಟೇಕ್ ನೆಗೆಟಿವ್ ವ್ಯಾಲ್ಯೂ ಅಷ್ಟೇ, ವೆರಿ ಸಿಂಪಲ್. ಅಗೇನ್ ಎನ್ ವ್ಯಾಲ್ಯೂ ಎಷ್ಟು 15, ಸೊ ಎ ಎನ್ ಈಕ್ವಲ್ ಸೇಮ್ ಫಾರ್ಮುಲಾ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಅಂದ್ರೆ ಎಷ್ಟು 243 ಪ್ಲಸ್ ಎನ್ ಮೈನಸ್ 1 ಇಟ್ ಇಸ್ 15 ಮೈನಸ್ 1 ಇಂಟು ಮೈನಸ್ 7. 15 ಮೈನಸ್, ಅರ್ಥ ಆಯ್ತಾ? ಈಗ ಇಲ್ಲಿ ನೋಡಿ ನಿಮಗೆ ಏನಾಗುತ್ತೆ, ಸೊ ಅಗೇನ್ 14 ಆಗುತ್ತೆ. 15 ಮೈನಸ್ 1 14 ಇಂಟು 7 ಮಾಡ್ತೀರಾ, ಕ್ಲಿಯರಾ? ಆದ್ರೆ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 14 7 ಇಟ್ ಇಸ್ 98. ಓಕೆ, ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಡಿ, ಏನಾಗುತ್ತೆ ಆನ್ಸರ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ಇಸ್ 243 ಮೈನಸ್ 98 ಅಂತ ಬಂದಾಗ ಇಟ್ ಇಸ್ 145. ಸೊ ಇಟ್ ಇಸ್ A15 is equal to 145. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಇನ್ನೂ ಡೌಟ್ ಇದ್ರೆ ಇನ್ನೂ ಒಂದು ಹೇಳ್ಕೊಡ್ತೀನಿ ನೋಡಿ. ಇಫ್ ಐ ಕನ್ಸಿಡರ್ ದಿಸ್ ಕ್ವೆಶನ್, ಯಾವುದು 2, 11, 20 ಸೊ ಆನ್ ಅಪ್ ಟು 353. ಫ್ರಮ್ ಲಾಸ್ಟ್ ಅನ್ನೋಗಿರೋ ಲಾಸ್ಟ್ ಟರ್ಮೇ ಫಸ್ಟ್ ಟರ್ಮ್ ಆಗುತ್ತೆ 353. ಅಗೇನ್ 11 ಮೈನಸ್ 2 ಇಟ್ ಇಸ್ 9, ಆದರೆ ಡಿ ವ್ಯಾಲ್ಯೂ ಏನು ಬರೀತೀರಾ -9. ಕ್ಲಿಯರಾ? ಸೇಮ್ ಫಾರ್ಮುಲಾ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲೇನಾಗುತ್ತೆ ನಿಮಗೆ, ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎ ಎನ್ ಇಸ್ ಈಕ್ವಲ್ ಟು 353 ಪ್ಲಸ್ ಯಾವ ಟರ್ಮ್ ಕೇಳ್ತಿದ್ದಾರೆ 21st ಟರ್ಮ್, ಸೊ 21 ಮೈನಸ್ 1 ಇಂಟು -9. ಓಕೆ, ಸೊ -9 ಅಂತಂದಾಗ ಎಸ್, ಸೊ ಲೆಟ್ ಅಸ್ ರೈಟ್ 353 ಮೈನಸ್, ಸೊ 20 ಇಂಟು 9 ಇಟ್ ಇಸ್ 180, ರೈಟ್? 180 ಬರುತ್ತೆ, ಆದರೆ ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಅದರಲ್ಲಿ ನಾವು 353ನ ಮೈನಸ್ ಮಾಡಬೇಕು. ಸೊ 353 ಅಂದರೆ 13 ಮೈನಸ್ 9 ಇಟ್ ಇಸ್ ಅಗೇನ್ ಇಟ್ ಇಸ್ 33 ಅಲ್ವಾ? 3 ಮೈನಸ್ ಇಟ್ ಇಸ್ 35, 18 ಹೋದರೆ ಇಟ್ ಇಸ್ 17, ರೈಟ್? 173 ಬರುತ್ತೆ, ದಟ್ ಇಸ್ A21 ಇಟ್ ಇಸ್ 173. ಇದನ್ನು ಪ್ರಾಕ್ಟೀಸ್ ಮಾಡಿ, ಇನ್ನೊಂದು ಕ್ವೆಶನ್ ಇದೆ, ಪ್ರಾಕ್ಟೀಸ್ ಮಾಡಿ. ಹೋಪ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೋಡಿ, nth ಟರ್ಮಲ್ಲೇ 2 ಥರ ಡಿಫ್ರೆನ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಇಂದ ಜಸ್ಟ್ ಫೈಂಡ್ ದಿ nth ಟರ್ಮ್ ಆಫ್ ಅನ್ AP ಅಂದಾಗ ನಾರ್ಮಲ್ ಆಗಿ ತಗೊಳ್ತೀರಾ, ಬಟ್ ಫ್ರಮ್ ಲಾಸ್ಟ್ ಅಂತ ಕೊಟ್ಟಾಗ ಸ್ವಲ್ಪ ಲಾಸ್ಟ್ ಟರ್ಮ್ ಬಿಕಮ್ಸ್ ಫಸ್ಟ್ ಟರ್ಮ್, ಕಾಮನ್ ಡಿಫ್ರೆನ್ಸ್ ವಿಲ್ ಬಿ ದ ನೆಗೆಟಿವ್, ಬಟ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ತಗೊಳ್ತೀನಿ ನೋಡಿ, ಸುಮ್ಮನೆ ನನಗೆ ಗೊತ್ತಿಲ್ಲ, ಜಸ್ಟ್ ಐಲ್ ರೈಟ್, ಅದನ್ನೇನು ಸಾಲ್ವ್ ಮಾಡಲ್ಲ. ಈಗ ಫಾರ್ ಏನಾಗಿರುತ್ತೆ ಅಂತಂದರೆ, ಲೆಟ್ ಅಸ್ ಟೇಕ್ ಇಟ್ ಆಸ್ 13, 11, 9 ಸೋ ಆನ್ ಅಂತ ಇರುತ್ತೆ. ಇಲ್ಲಿ 3 ಅಂತ ಇರುತ್ತೆ, 3 ಅಂತಿದೆ. ಸೊ ಫ್ರಮ್ ಲಾಸ್ಟ್ ಅಂದಾಗ ಎ ವಿಲ್ ಬಿ 3. ಓಕೆನಾ? ಈಗ ಡಿ ನೋಡ್ಕೊಳ್ಳಿ, 11 ಮೈನಸ್ 3 ಎಷ್ಟು -2, ಆದರೆ ಫ್ರಮ್ ಲಾಸ್ಟ್ ಅಂತ ತಗೊಂಡಾಗ ಇಟ್ ಬಿಕಮ್ಸ್ +2. ಈಗ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಇನ್ಕ್ರೀಸಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಡಿ ವಿಲ್ ಬಿ ಪಾಸಿಟಿವ್, ನಾವು ನೆಗೆಟಿವ್ ತಗೊಳ್ತೀವಿ ಫ್ರಮ್ ಲಾಸ್ಟ್ ಅಂದಾಗ. ಡಿಕ್ರೀಸ್ ಅಲ್ಲಿ ಹೋದಾಗ ಡಿ ವಿಲ್ ಬಿ ನೆಗೆಟಿವ್, ಬಟ್ ನಾವು ಫ್ರಮ್ ಲಾಸ್ಟ್ ಅಂದಾಗ ಪಾಸಿಟಿವ್ ತಗೊಳ್ತೀವಿ. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ ಕಾನ್ಸೆಪ್ಟ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಎಸ್, ಅನ್ AP ಹ್ಯಾವಿಂಗ್ 30 ಟರ್ಮ್ಸ್. ಎಸ್, ಸಮ್ ಆಫ್ ಬಂದಿದ್ದೀವಿ ಇವಾಗ. ಎಸ್, ಸಮ್ಮಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಒನ್ ಟೈಪ್ ಆಫ್ ಪ್ರಾಬ್ಲಮ್. ಈಗ ನಾವು SNಗೆ ಬಂದಿದ್ದೀವಿ, AN ಮುಗಿದು SN. An AP having 30 terms, in which first term is 4, last term is 91, find the sum of first 30 terms. ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. N values 30, A values 4, ಲಾಸ್ಟ್ ಟರ್ಮ್ ಅಂದರೆ AN ಅಂತನಾದರೂ ಬರ್ಕೋಬಹುದು, L ಅಂತನಾದರೂ ಬರ್ಕೊಳ್ಬಹುದು. ಇಟ್ ಇಸ್ 91. ಅವ್ರು ಕೇಳ್ತಾ ಇರೋದೇನು S30. ಕ್ಲಿಯರಾ? ಎಸ್. ಫಾರ್ ದಿಸ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಏನು ಬರೀತೀರಾ, SN ಫಾರ್ಮುಲಾ ಡೈರೆಕ್ಟ್ ಆಗಿ ಇದನ್ನು ಬರೀತೀರಾ, n/2 A ಪ್ಲಸ್ AN. ಈ ಫಾರ್ಮುಲಾ ತಗೊಳ್ಬೇಕು, A ಪ್ಲಸ್ AN ಅಥವಾ A ಪ್ಲಸ್ L. ಇನ್ನು ಬರಿತೀನಿ ನೋಡಿ, SN ಈಕ್ವಲ್ಸ್ n/2 A ಪ್ಲಸ್ L. ಲಾಸ್ಟ್ ಟರ್ಮ್ ನೋಡಿ, ಲಾಸ್ಟ್ ಟರ್ಮ್ ಕೊಟ್ಟಾಗ ಈ ಫಾರ್ಮುಲಾ ತಗೊಳ್ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಟರ್ಮ್ ಕಾಮನ್ ಡಿಫ್ರೆನ್ಸ್ ಕೊಟ್ಟಾಗ SN ಯಾವ್ದು ತಗೊಳ್ಬೇಕು,
ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಾಗ ಯಾವ್ದು ತಗೊಳ್ಬೇಕು, ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಾಗ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಅಂತ ಹೇಳಿದ್ವಿ. ಇಲ್ಲೂ ಅಷ್ಟೇ. ಈಗ ಅದರ ಪ್ರಕಾರ ನೋಡೋದಾದ್ರೆ, ಸೊ ಆಸ್ ಲೆಟ್ ಅಸ್ ಸಬ್ಸ್ಟಿಟ್ಯೂಟೆಡ್ 30, ಎನ್ ವ್ಯಾಲ್ಯೂ 30, ಎ ಅಂದ್ರೆ 4 ಕೊಟ್ಟಿದ್ದಾರೆ, ಪ್ಲಸ್ 91. ಓಕೆ, ಇಲ್ಲಿ ನೋಡ್ತಾ ಬರೋಣ ಏನೇನು ಬರುತ್ತೆ ಅಂತ ಹೇಳಿ. ಸೊ ಹಿಯರ್ ಇಫ್ ಐ ಡಿವೈಡ್ 2 1s 2 15s ಬರುತ್ತೆ. ಸೊ 15 ಇಂಟು, ಇಲ್ಲಿ ಯಾವುದು ಇಲ್ಲ ಅಂದರೆ ಇಟ್ ಇಸ್ ಇಂಟು 91 ಪ್ಲಸ್ 4 ಇಟ್ ಇಸ್ 95. ಸೊ 15 ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 15 5s ಇಟ್ ಇಸ್ 75, 7 15 9s 135, 135 ಪ್ಲಸ್ 7 ಇಟ್ ಇಸ್ 142. ಸೊ 142 ಹಾಗಾದ್ರೆ 1425 ಬರುತ್ತೆ. ಯಾವಷ್ಟು? ಎಸ್ 30. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನೂ ಒಂದು ಕ್ವೆಶನ್ ನೋಡಿ, ಇಲ್ಲಿ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡಿ. ಏನು ಕೊಟ್ಟಿದ್ದಾರೆ? ಎನ್ ವ್ಯಾಲ್ಯೂ ಇಟ್ ಇಸ್ 25. ಫಸ್ಟ್ ಟರ್ಮ್ ಎ ಇಸ್ 5, ಲಾಸ್ಟ್ ಟರ್ಮ್ ಎಲ್ ತಗೊಳ್ತೀನಿ ಇವಾಗ 77 ಅಂತಿದೆ. ಸೊ ಫಾರ್ಮುಲಾ ಅಗೇನ್ ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಎ ಪ್ಲಸ್ ಎಲ್, ಡೈರೆಕ್ಟಾಗಿ ತಗೊಳ್ಳಿ. ಸೊ ಇಟ್ ಇಸ್ 25/2. ವಾಟ್ ಇಸ್ ಎ ವ್ಯಾಲ್ಯೂ? 5 ಪ್ಲಸ್ 77 ಬಂದಿದೆ. ಓಕೆ, ಇಲ್ಲಿ ಏನಾಗ್ತಿದೆ ನೋಡಿ, 25 ಇಟ್ ವಿಲ್ ನಾಟ್, ಏನಾಗ್ತಿದೆ ಅಂತಂದ್ರೆ ಇಟ್ ಇಸ್ ನಾಟ್ ಡಿವೈಡ್ ಆಗಲ್ಲ ನನಗೆ 2 ಇಂದ. ಇಲ್ಲಿ ನೋಡಿ 30 ಡಿವೈಡ್ ಆಯಿತು, ಬಟ್ ಇಲ್ಲಿ ನಂಗೆ 25 ಆಗ್ತಿಲ್ಲ. ಸೊ ಕೀಪ್ ಇಟ್ ಆಸ್ ಇಟ್ ಈಸ್, ಹೇಗಿದೆ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಇವೆರಡನ್ನು ಆ್ಯಡ್ ಮಾಡಿ. 77 ಪ್ಲಸ್ 5 ಇಟ್ ಇಸ್ 82. ಈಗ ಡಿವೈಡ್ ಮಾಡಿ, ಎಷ್ಟು ಬರುತ್ತೆ? 41 ಬರುತ್ತೆ. ಕರೆಕ್ಟಾ? ಸೊ ಈಗ ಲೆಟ್ ಅಸ್ ಮಲ್ಟಿಪ್ಲೈ ವಿತ್ 25. ಇಲ್ಲೇ 25 ಮಾಡಿ. 25 1s 25, 5 2, 25 4s 100, 102. ಸೊ 105, ಎಸ್ 1025 ಬರುತ್ತೆ. ದಟ್ ಈಸ್ ಎಸ್ 25. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಈ ಫಾರ್ಮುಲಾ ಯಾವಾಗ ತಗೊಳ್ತೀರಾ? ಕ್ವೆಶನ್ ಅಲ್ಲಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಜೊತೆಗೆ ಸಮ್ ಅಂತ ಕೇಳಿದಾಗ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ವಿತ್ ದಿಸ್. ಇಲ್ಲ ಬೇರೆ ತರ ಕೇಳಿದ್ರೆ ಇಲ್ಲಿ ಇನ್ನೊಂದು ಟೈಪ್ ಇದೆ ನೋಡಿ. ಇಲ್ಲೂ ಕೂಡ 4 ಕ್ವೆಶನ್ಸ್ ನಾನು ತಗೊಂಡಿದ್ದೀನಿ. ಈ ತರ ಕೇಳಿದ್ರೆ ಫೈಂಡ್ ದಿ ಸಮ್ ಆಫ್ ಫಸ್ಟ್ 25 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 4, 11, 18 ಯೂಸಿಂಗ್ ಫಾರ್ಮುಲಾ. ಹಿಂಗೆ ಕೇಳ್ಬಿಟ್ರ ಇಲ್ಲೇನಾಗ್ತಿದೆ? ಲಾಸ್ಟ್ ಟರ್ಮ್ ಇಲ್ವೇ ಇಲ್ವಲ್ಲ, ಇಲ್ಲಿ ಲಾಸ್ಟ್ ಟರ್ಮ್ ಅನ್ನೋ ವರ್ಡ್ ಕೂಡ ಇಲ್ಲ. ಅಂದ್ರೆ ಇಲ್ಲಿ ಬರೀ ನಮಗೆ ಫಸ್ಟ್ ಟರ್ಮ್ ಸಿಗುತ್ತೆ, ಕಾಮನ್ ಡಿಫ್ರೆನ್ಸ್ ಅಷ್ಟೇ ಸಿಗುತ್ತೆ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಫಸ್ಟ್ ಎಕ್ಸಾಂಪಲ್ ಏನಿದೆ? 4, 11, 18 ಸೋ ಆನ್ ಅಂತಿದೆ. ಸೊ ವಾಟ್ ಇಸ್ ಎ ವ್ಯಾಲ್ಯೂ? 4. ಡಿ ವ್ಯಾಲ್ಯೂ ಇಲ್ಲೇ ನೋಡಿ. ಸೊ ಇಟ್ ಇಸ್ 11 minus 4 ಇಟ್ ಇಸ್ 7. ಏನ್ ಫೈಂಡ್ ಔಟ್ ಮಾಡಬೇಕು ನಾನೀಗ? ಎಸ್ 25 ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಎನ್ ಈಕ್ವಲ್ಸ್ 25 ಅಂತ. ಇಲ್ಲಿ ಬೇರೆ ಫಾರ್ಮುಲಾ ಬರುತ್ತೆ. ಯಾವುದು? ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ತಗೊಳ್ಬೇಕು. ಸೊ ಅಗೇನ್ ಇಟ್ ಇಸ್ ಎನ್ ಬೈ 2 ಅಂತಂದ್ರೆ ಏನಾಯ್ತು? 25/2 2 ಇಂಟು 4 ಪ್ಲಸ್ 25 minus 1 ಇಂಟು 7. ನೋಡ್ತಾ ಬನ್ನಿ. ಈಗ ನೋಡಿ ಇಲ್ಲಿ 25/2 ಡಿವೈಡ್ ಆಗುತ್ತಾ? ಇಲ್ಲ. ಸೊ ನಮ್ಗೆ ಇಲ್ಲಿ ಏನಾಗುತ್ತೆ? ಲೆಟ್ ಅಸ್ ಟೇಕ್ 25/2 ಹಾಗೆ ಇಟ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ. 2 4s 8. ಇಲ್ಲೇ ಬಿಟ್ಬಿಡ್ತಾರೆ ಕೆಲವೊಬ್ರು, ಇಲ್ಲಿ 4 ಜೊತೆ ಮಲ್ಟಿಪ್ಲೈಯೇ ಮಾಡಲ್ಲ. ಅಗೇನ್ ಇಲ್ಲೇನಾಯ್ತು ನೋಡಿ, ಡೈರೆಕ್ಟ್ ಆಗಿ ಮಾಡ್ತೀನಿ. 25 minus 1 ಇಟ್ ಇಸ್ 24. 24 7s ಅಂತ ಬಂದಾಗ 7 4s 28, 7 2s 14, 168 ಬರುತ್ತೆ. 168. ಅದಕ್ಕೆ ನಾವು ಲೆಟ್ ಅಸ್ ಆ್ಯಡ್ 25/2. ಸೊ 168 ಪ್ಲಸ್ 8 ಇಟ್ ಇಸ್ 176. ಈಗ 176 ವಿ ಕ್ಯಾನ್ ಡಿವೈಡ್ ಇಟ್ ಬೈ 2. ಕರೆಕ್ಟ್? ಸೊ 25 ಇಲ್ಲೇ ನೋಡಿ 8s 16, 8s 88 ಬರುತ್ತೆ. ಸೊ 25 ಇಂಟು 88 ಇಂಟು 25 ಮಾಡಿದಾಗ ಸೊ 25 8s ಇಟ್ ಇಸ್ 1 ಇಲ್ಲೇನು ಬರುತ್ತೆ? 122200 2200 ಬರುತ್ತೆ. ದಟ್ ಈಸ್ ಎಸ್ 25. ಕ್ಲಿಯರ್ ಆಯ್ತಾ? ಅಂದ್ರೆ ಈ ಸೀರೀಸಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಸೀರೀಸಲ್ಲಿ A1 A2 A3 ಅಪ್ ಟು A25 ವರೆಗೂ ನಾನು ಎಲ್ಲ ಟರ್ಮ್ಸ್ನು ಆ್ಯಡ್ ಮಾಡ್ಕೊಂಡು ಬಂದರೆ ನನಗೆ 2200 ಸಿಗುತ್ತೆ ಅಂತ ಹೇಳಿ ಇದರ ಅರ್ಥ. ಕ್ಲಿಯರ್ ಆಯ್ತಾ? ಒನ್ ಮೋರ್, ಇನ್ನೊಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನೋಡಿ. ಸೆಕೆಂಡ್ ಒನ್ 6, 11, 16 ಸೋ ಆನ್ ಅಂತಿದೆ. ಇಲ್ಲಿ ಎ ವ್ಯಾಲ್ಯೂ ಎಷ್ಟು? 6. ಡಿ ವ್ಯಾಲ್ಯೂ ನೋಡಿ, ಇವೆರಡನ್ನು ಸಬ್ಟ್ರಾಕ್ಟ್ ಮಾಡೋಣ. 11 minus 6 ಇಟ್ ಇಸ್ 5 ಆಗುತ್ತೆ. ಓಕೆ, ಕೇಳ್ತಾ ಇರೋದೇನು? 30 ಟರ್ಮ್.
ಸೊ S30 ಕೇಳ್ತಿದ್ದಾರೆ ಅಂತಂದ್ರೆ n ವ್ಯಾಲ್ಯೂ 30 ಅಂತ. ಸೇಮ್ ಫಾರ್ಮುಲಾ n/2 2a plus n minus 1 into d. ಸೊ ಏನು ಬರುತ್ತೆ 30/2 2 into 6 plus 30 minus 1 into 5. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಡಿವೈಡ್ ಆಗುತ್ತೆ ನಿಮ್ಗೆ. ಇಲ್ಲೇನಾಗುತ್ತೆ, ಯು ಆರ್ ಗೋಯಿಂಗ್ ಟು ಡಿವೈಡ್ ಇಟ್. ಎಸ್, ಇಲ್ಲಿ ನೋಡಿ 2 1s 2 15s, ಸೊ 15 ಇದೆ. ಇಲ್ಲೇ ನೋಡಿ 2 6s 12 ಪ್ಲಸ್ ಇಲ್ಲೇ ನೋಡಿ 30 minus 1 29 29 5s 29 5s ಅಂತ ಬಂದಾಗ ಇಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಬೇಕಾದ್ರೆ 30 into 5 30 ಇಂದಾನೆ 5 ಮಾಡಿದ್ರೆ 150 ಆಗ್ತಿತ್ತು. 1 5 ಸಬ್ಟ್ರಾಕ್ಟ್ ಆಗುತ್ತೆ ಅಂದ್ರೆ 145. ಕ್ಲಿಯರಾ? ಅಥವಾ ಮಲ್ಟಿಪ್ಲೈ ಮಾಡಿದ್ರು ಅದೇ ಬರುತ್ತೆ. ಅಗೈನ್ ಇಫ್ 5 ಆ್ಯಡ್ 12 ಆ್ಯಡ್ ಮಾಡೋಣ, ಸೊ 15. ಸೊ ಇಟ್ ಇಸ್ ಎಷ್ಟು ಬರುತ್ತೆ, 12ನ ಆ್ಯಡ್ ಮಾಡಿದಾಗ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ 157. ಸೊ ಮಲ್ಟಿಪ್ಲೈ ವಿತ್ 15 ಮಲ್ಟಿಪ್ಲೈ ಮಾಡಿದ್ರೆ 15 ನೋಡ್ಕೊಳ್ಳಿ, 15 ಇಟ್ ಇಸ್ 90. ಎಸ್ 105. ಎಸ್ ಎಷ್ಟು ಬರುತ್ತೆ, 2355 ಬರುತ್ತೆ. ಓಕೆ, ಇಲ್ಲೇ ನೋಡ್ತಾ ಬನ್ನಿ. ಇಟ್ ಇಸ್ 105. 15 7 105. 5 10 ಬರುತ್ತೆ. 15 225. 225ಗೆ ಇಫ್ ಐ ಟೇಕ್ 10 235. ಸೊ 2355 ಬರುತ್ತೆ. ದಟ್ ಈಸ್ S30. ಇನ್ನು ಉಳಿದಿದ್ದು 2 ಇದೆ, ನೀವು ಪ್ರಾಕ್ಟೀಸ್ ಮಾಡಿ. ಈ ಥರ ಒಟ್ಟಿನಲ್ಲಿ ನಿಮಗೆ nth ಟರ್ಮ್ ಅಥವಾ ಸಮ್ ಆಫ್ n ಟರ್ಮ್ಸ್ ಖಂಡಿತ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ ಒಂದಿದ್ದೇ ಇರುತ್ತೆ. ಪ್ರಾಕ್ಟೀಸ್ ಮಾಡಿರಿ ಮ್ಯಾಮ್. ಖಂಡಿತ ನನ್ನ ಪ್ರಕಾರ 100% ಇರುತ್ತೆ. ಯಾಕಂದರೆ ಈ ಸರಿ ನಮ್ಗೆ ಏನಾಗಿದೆ, ರೆಡ್ಯೂಸ್ಡ್ ಸಿಲೆಬಸ್ ಅಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಗ್ರಾಫ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಆಲ್ಮೋಸ್ಟ್ ನಮಗೆ ಪಾಸಿಂಗ್ ಅಂತ ಆಗೋದೇ ಈ ಥರ ಟೈಪ್ ಆಫ್ ಕ್ವೆಶನ್, ಅಂದರೆ ಈ ಥರದ್ರಲ್ಲೇ ಬರುವಂಥ ಕ್ವೆಶನ್. ಹಾಗಾಗಿ ನಿಮಗೆ nth ಟರ್ಮ್ ಅಥವಾ ಸಮ್ ಆಫ್ nth ಟರ್ಮ್ ಖಂಡಿತ ಒಂದು ಕ್ವೆಶನ್ ಇರುತ್ತೆ. ಹಾಗಾಗಿ ಈ ಥರ ಕ್ವೆಶನ್ಸ್ನ ನಾನು ತುಂಬ ಫೋಕಸ್ ಮಾಡಿ ಕೊಡಬಹುದು ಅಂತ ಹೇಳಿ ಒಂದಷ್ಟು ಲಿಸ್ಟ್ ಮಾಡ್ಕೊಂಡು ಹೇಳ್ಕೊಡ್ತಾ ಇರೋವಂಥದ್ದು. ಹೋಪ್ ಎಲ್ರಿಗೂ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನಾನು ಇವತ್ತು 2 ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸಾಲ್ವ್ ಮಾಡಿ, nth ಟರ್ಮ್ ಒಂದು, ಇನ್ನೊಂದು 1 ಮಾರ್ಕಲ್ಲಿ ಒಂದು ಕ್ವೆಶನು. ಸೊ ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 3 or 4 ಮಾರ್ಕ್ಸ್ನ ಈಸಿಯಾಗಿ ಹೇಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಹೇಳ್ಕೊಟ್ಟಿರುವಂಥದ್ದು. ಇದರಲ್ಲಿ ಇನ್ನು ಉಳ್ಕೊಂಡಿರೋದು 4 ಮಾರ್ಕ್ಸ್ ಒಂದು ಕ್ವೆಶನ್ ಉಳ್ಕೊಂಡಿದೆ, ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಅದನ್ನು ನಾನು ಅಪ್ಲಿಕೇಶನ್ ಟೈಪ್ ಸೆಷನ್ಸ್ ಏನು ಮಾಡ್ತೀನಿ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಸ್ಟೇಟ್ಮೆಂಟಲ್ಲೇ ಬೇರೆ ಬೇರೆ ಬರೋದ್ರಿಂದ ಎಲ್ಲನೂ ಕವರ್ ಆಗಬೇಕು ಅಂದರೆ ಇದರಲ್ಲೇ ಆಗಲ್ಲ. ಯಾಕಂದರೆ ನಾನಿಲ್ಲಿ ANSನ್ನು ಕವರ್ ಮಾಡಬೇಕು, ಅದ್ರ ಜೊತೆಗೆ MCQ 1 ಮಾರ್ಕ್ ಜೊತೆಗೆ ಅದನ್ನು ಕವರ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ವೆರಿ ಲಿಂತಿ, ಜೊತೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈಗ ಫಸ್ಟ್ ನಾನು ಮಾಡ್ತಾ ಇರೋದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಯಾವ್ಯಾವುದು ನಿಮ್ಮ ಕ್ವೆಶನ್ ಪೇಪರಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಬಂದಾಗ ಆ ಸೀರೀಸಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಹೋಪ್ ಈ ವಿಡಿಯೋ ಇವತ್ತು ನಿಮ್ಗೆಲ್ರಿಗೂ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ಆದಷ್ಟು ಶೇರ್ ಮಾಡಿ. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಕಡಿಮೆ ಇದೆ ಟೈಮ್. ಇನ್ನು ಆಲ್ಮೋಸ್ಟ್ ನಾವು ಒನ್ ಡೇ ಕಳೀತಿದ್ದಂಗೆ ವಿ ಆರ್ ವೆರಿ ನಿಯರ್ ಟು ದ ಎಕ್ಸಾಮ್. ಜೊತೆಗೆ ಅವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಬುಕ್ನ ಮೇಂಟೈನ್ ಮಾಡಿ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನಾನು ಇಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನಿಮಗೂ ಪ್ರಾಕ್ಟೀಸ್ ಆಗಲಿ. ನೀವು ನಂದು ವಿಡಿಯೋ ಅಂದರೆ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋ ಮೆಥಡ್ ನೋಡಿಕೊಂಡು ಉಳಿದಿದ್ದ ಕ್ವೆಶನ್ನ ನೀವು ಓನಾಗಿ ಮಾಡಿದಾಗ ಯು ವಿಲ್ ಬಿ ವೆರಿ ಕಾನ್ಫಿಡೆಂಟ್ ಆನ್ ದಟ್ ಕ್ವೆಶನ್. ಆ ಕ್ವೆಶನ್ ಫುಲ್ ನನಗೆ ಬರುತ್ತೆ, ನಾನು ಪ್ರಾಕ್ಟೀಸ್ ಮಾಡಿ ಬರುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಆಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಅವತ್ತು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇನ್ನು ಮುಂದಕ್ಕೆ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ. ನಾವು ಇವಾಗ ಜಸ್ಟ್ ಚಾಪ್ಟರ್ ವೈಸ್ ಈಸಿ ಟೈಪ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಆಫ್ ಡಿಫಿಕಲ್ಟಿ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಅಪ್ಲಿಕೇಶನಲ್ಲಿ ನಮಗೆ ಹೇಗೆ ಅಂದರೆ ಸರ್ಫೇಸ್ ಏರಿಯಾ ವಾಲ್ಯೂಮು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಸ್ವಲ್ಪ ಡಿಫ್ರೆಂಟಾಗಿ ಕೇಳೋವಂಥ ಕ್ವೆಶನ್ಸ್ಗಳೆಲ್ಲ ಇದೆ, ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅವತ್ತು ಪ್ರಾಕ್ಟೀಸ್ ಮಾಡಿ ಆ ಕ್ವೆಶನ್ ಪಕ್ಕ ಆಗಿಬಿಡಿ. ನನಗೆ ಬರುತ್ತೆ, ಯಾವಾಗ ನನಗೆ ಆ ಕ್ವೆಶನ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಥರ. ಇಫ್ ಯು ಆರ್ ವೆರಿ ಸ್ಟ್ರಾಂಗ್ ಇನ್ ದ್ಯಾಟ್, ಡೆಫಿನೆಟ್ಲಿ ಮುಂದಕ್ಕೆ ನೀವೇನು ಮಾಡ್ಬೋದು, ಫೋಕಸ್ ಮಾಡ್ಬೋದು. ಓಕೆ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಯಾವ ಥರ ಕ್ವೆಶನ್ಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.